ನಮಸ್ಕಾರ. ಸಾಧನಕೇರಿ ಸಾಹಿತ್ಯ ಪ್ರತಿಷ್ಠಾನ ಬೆಂಗಳೂರು ಇವರ ಫೇಸ್ಬುಕ್ ಲೈವ್ನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೆ ಕುಳಿತಿರುವ ಎಲ್ಲ ಕನ್ನಡದ ಕಾವ್ಯಪ್ರೇಮಿಗಳಿಗೆ ನಾನು ಡಾಕ್ಟರ್ ಟಿ ಯಲ್ಲಪ್ಪ ಮಾಡುವ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ನಮಸ್ಕಾರಗಳು. ಆತ್ಮೀಯ ಕನ್ನಡ ಕಾವ್ಯಪ್ರೇಮಿಗಳೇ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈ ಸಾಧನಕೇರಿ ಸಾಹಿತ್ಯ ಪ್ರತಿಷ್ಠಾನದ ಮುಖಾಂತರ ವತ್ಸಲ ಸುರೇಶ್ ಅವರು ನಡೆಸ್ತಾ ಇರುವಂತಹ ಈ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾಗಿದೆ. ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿರುವ ಸಾಧನಕೇರಿ ಸಾಹಿತ್ಯ ವೇದಿಕೆಯ ಪ್ರಮುಖ ರೂವಾರಿ ಈ ನಮ್ಮ ವತ್ಸಲ ಸುರೇಶ್ ಅವರಿಗೆ ಒಂದು ಅಭಿನಂದನೆಯನ್ನು ನಾವು ಹೇಳಲೇಬೇಕು. ಯಾಕೆಂದರೆ ಒಬ್ಬ ಶಾಲೆಯ ಶಿಕ್ಷಕಿಯಾಗಿ, ಕವಿಯಾಗಿ, ಸಂಘಟಕಿಯಾಗಿ, ಚಿಂತಕಿಯಾಗಿ ಸದಾಕಾಲವೂ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಸೇವೆಯಲ್ಲಿ ತೊಡಗಿರುವ ಈ ಹೆಣ್ಣು ಮಗಳ ಸೇವೆ ಅತ್ಯಂತ ಶ್ಲಾಘನೀಯವಾದದ್ದು. ಹಾಗಾಗಿ ನಾನು ಇವತ್ತು ಮೊದಲಿಗೆ ವತ್ಸಲ ಸುರೇಶ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಇವತ್ತು ನಾಳೆ ನಡೆಯಲಿರುವ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಜನ್ಮದಿನ. ಸಿದ್ಧಲಿಂಗಯ್ಯ ಮೇಷ್ಟ್ರು ಯಾರಿಗೆ ಗೊತ್ತಿಲ್ಲ? ಅವರು ನನ್ನ ವಿದ್ಯಾಗುರುಗಳು ಹೌದು, ಕವಿಗುರುಗಳು ಹೌದು, ಹಾಗೂ ನನ್ನ PhD ಮಾರ್ಗದರ್ಶಕ ಗುರುಗಳು ಹೌದು. ಹೀಗೆ ಗುರು ಪರಂಪರೆಯ ಪ್ರಮುಖ ಕೊಂಡಿಯಲ್ಲಿ ಒಬ್ಬರಾದಂಥ ಸಿದ್ಧಲಿಂಗಯ್ಯ ಮೇಷ್ಟ್ರವರ ಜನ್ಮದಿನದ ಸಲುವಾಗಿ ವಾರಪೂರ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸಾಧನಕೇರಿಯ ಟ್ರಸ್ಟ್ನವರು. ಆ ನೆಪದಲ್ಲಿ ನಾನು ನನ್ನ ಗುರುಗಳಾದ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ಕುರಿತು ಮಾತನಾಡುವುದು, ಆ ಮುಖಾಂತರ ಅವರಿಗೆ ಒಂದು ನುಡಿನಮನವನ್ನು, ನುಡಿ ಗೌರವವನ್ನು ಸಲ್ಲಿಸುವುದು ಅವರ ಶಿಷ್ಯನಾಗಿ ನನಗೆ ಅತ್ಯಂತ ಸಂತೋಷ ಕೊಡುವ ಸಂಗತಿ ಅನ್ನೋದನ್ನು ಮೊದಲು ನಾನು ಸ್ಪಷ್ಟಪಡಿಸ್ತೇನೆ. ಬಹಳಷ್ಟು ಜನ ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾಯಿದ್ದೀರಿ. ನನ್ನ ಇನ್ನೊಬ್ಬರು ಗುರುಗಳಾದಂಥ ಮಂಗಳಾ ಪ್ರಿಯದರ್ಶಿನಿ ಮೇಡಮ್ ಅವರು ಕೂಡ ಲೈವಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನೇರವಾಗಿ ಮಾತಿಗೆ ಬರೋದಾದರೆ, ಆತ್ಮೀಯರೇ, ಇವತ್ತು ನನಗೆ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ಕುರಿತು ವತ್ಸಲ ಸುರೇಶ್ ಅವರು ಮಾತಾಡುವುದಕ್ಕೆ ವಿನಂತಿಸಿದ್ದಾರೆ. ನಾನು ಬಹಳ ಮುಖ್ಯವಾಗಿ ಇವತ್ತಿನ ನನ್ನ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ಕುರಿತ ನನ್ನ ಮಾತನ್ನು ಅವರ 4 ದಶಕಗಳಲ್ಲಿ ರಚನೆಯಾದ ಕಾವ್ಯಕ್ಕೆ ಸೀಮಿತಗೊಳಿಸ್ಕೊಂಡು ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅವರ ಬದುಕು, ಬರಹ, ಆಡಳಿತಗಾರರಾಗಿ, ಮೇಷ್ಟ್ರಾಗಿ, ಕವಿಯಾಗಿ, ಸಂಸದರಾಗಿ, ಹೀಗೆ ಬಹುಮುಖ ವ್ಯಕ್ತಿತ್ವದ ಕವಿ, ಸಂಘಟಕ, ಸಾಹಿತ್ಯ ಪ್ರೇಮಿ, ಚಳುವಳಿಗಾರ, ಈ ಎಲ್ಲ ಬಹುಮುಖ ಪ್ರತಿಭೆಯ ಸಿದ್ಧಲಿಂಗಯ್ಯನವರ ವ್ಯಕ್ತಿತ್ವದ ಹಲವು ಆಯಾಮಗಳನ್ನು ತಿಂಗಳಾನುಗಟ್ಟಲೆ ಮಾತಾಡುವಷ್ಟು ಸಾಧನೆಯನ್ನು ಮಾಡಿರುವಂಥ ಕವಿ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ಮಾತ್ರ ಕುರಿತು ಇವತ್ತು ನಾನು ಮಾತಾಡೋದಕ್ಕೆ ಕೂತಿದ್ದೇನೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾನು ಅವರ 1975ರಲ್ಲಿ ರಚನೆಯಾದ ಸಿದ್ಧಲಿಂಗಯ್ಯನವರ ಹೊಲೆ ಮಾದಿಗರ ಹಾಡು ಕವನ ಸಂಕಲನದಿಂದ ಹಿಡಿದು 2015ರಲ್ಲಿ ಪ್ರಕಟವಾದ ಅವರ ಹೊಸ ಸಂಕಲನ ಕುದಿವ ನೀಲಿಯ ಕಡಲುವರೆಗೆ ಸುಮಾರು 5 ಸಂಕಲನಗಳನ್ನು ಈವರೆಗೆ ಸಿದ್ಧಲಿಂಗಯ್ಯನವರು ರಚನೆ ಮಾಡಿದ್ದಾರೆ. 75ರಲ್ಲಿ ಪ್ರಕಟವಾದ ಹೊಲೆ ಮಾದಿಗರ ಹಾಡು, 2015ರಲ್ಲಿ ಪ್ರಕಟವಾದ ಕುದಿವ ನೀಲಿಯ ಕಡಲು, ಅದಕ್ಕೂ ಮೊದಲು ಸಾವಿರಾರು ನದಿಗಳು, ಕಪ್ಪು ಕಣ್ಣಿನ ಹಾಡು ಮತ್ತು ಹೊಸ ಕವಿತೆಗಳು, ಹೀಗೆ ಒಟ್ಟು 5 ಸಂಕಲನಗಳನ್ನು ಈ ಸುದೀರ್ಘವಾದ 4 ದಶಕಗಳ ಅವಧಿಯಲ್ಲಿ ಸಿದ್ಧಲಿಂಗಯ್ಯನವರು ಕವಿಯಾಗಿ ಪ್ರಕಟಿಸಿರುವುದು ಕಡಿಮೆ ಅಲ್ಲವೇ ಅಂತ ಕೂಡ ಅನಿಸುತ್ತೆ. ಆದರೆ ಒಬ್ಬ ಕವಿಯ ಕವಿತೆಯ ಮಹತ್ವವನ್ನು ಅಥವಾ ಅದರ ಯೋಗ್ಯತೆಯನ್ನು ಅಳೆಯಬೇಕಾಗಿರುವುದು ನಾವು ಅವರ ಸಂಖ್ಯೆಯಿಂದ ಅಲ್ಲ, ಅದರ ಮೌಲ್ಯದಿಂದ ಅನ್ನುವುದನ್ನು ಅನುಲಕ್ಷಿಸಿದರೆ ಸಿದ್ಧಲಿಂಗಯ್ಯನವರ ಕಾವ್ಯ ಕನ್ನಡ ಕಾವ್ಯ ಪ್ರಪಂಚದಲ್ಲಿ ಉಂಟು ಮಾಡಿದಂತಹ ಸಂಚಲನವನ್ನು ಮತ್ತು ಕನ್ನಡ ಕಾವ್ಯದ ದಿಕ್ಕು ದೆಸೆಗಳನ್ನು ಬದಲಾಯಿಸಿದ ಪ್ರೇರಣೆ ಪ್ರಭಾವಗಳನ್ನು ಪಡ್ಕೊಂಡಿರುವಂಥ ಅವರ ಕೃತಿಗಳು ಸಂಖ್ಯೆಯ ದೃಷ್ಟಿಯಿಂದ ಕಡಿಮೆಯಾದರೂ ಪ್ರಭಾವ ಪ್ರೇರಣೆಗಳ ದೃಷ್ಟಿಯಿಂದ ಅತ್ಯಂತ ಚಾರಿತ್ರಾರ್ಹವಾದಂತಹ ಮೌಲಿಕವಾದ ಕೃತಿಗಳನ್ನು ಸಿದ್ಧಲಿಂಗಯ್ಯನವರು ಕೊಟ್ಟಿದ್ದಾರೆ ಅನ್ನುವುದು ನಮಗೆ ಬಹಳ ಮುಖ್ಯವಾದ ಸಂಗತಿ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ.
ಯಾಕೆಂದರೆ ನವ್ಯೋತ್ತರ ಕಾಲಘಟ್ಟದಲ್ಲಿ, ಅದರಲ್ಲೂ ನವ್ಯ ಕಾವ್ಯದ ದಿಕ್ಕು ದೆಸೆಯನ್ನು ಬದಲಾಯಿಸುವುದರಲ್ಲಿ, ಅದರ ಜೊತೆಗೆ ಕರ್ನಾಟಕದಲ್ಲಿ ಪ್ರಾರಂಭವಾದಂತಹ ದಲಿತ ಮತ್ತು ಬಂಡಾಯ ಕಾವ್ಯದ ಚಳುವಳಿಗಳ ಅಜೆಂಡಾವನ್ನು, ಅದರ ರೂಪುರೇಷೆಗಳನ್ನು ರೂಪಿಸುವುದರಲ್ಲಿ ಸಿದ್ಧಲಿಂಗಯ್ಯನವರ ಹೊಲೆಮಾದಿಗರ ಹಾಡು ಮತ್ತು ಸಾವಿರಾರು ನದಿಗಳು ಕವನ ಸಂಕಲನಗಳ ಪಾತ್ರ ಇದೆಯಲ್ಲ, ಅದೇನು ಕಡಿಮೆ ಪ್ರಭಾವದ್ದಲ್ಲ. ಆ ಕಾರಣಕ್ಕಾಗಿ ನಾವು ಸಿದ್ಧಲಿಂಗಯ್ಯನವರನ್ನು ಅಭಿನಂದಿಸಲೇ ಬೇಕಾಗಿದೆ. ಹೀಗಾಗಿ ಇದಕ್ಕೆ ಪೂರ್ವಭಾವಿಯಾಗಿ ಒಂದೆರಡು ಮಾತುಗಳನ್ನು ಹಾಡುವುದಾದರೆ, ಸಿದ್ಧಲಿಂಗಯ್ಯನವರ ಕಾವ್ಯದ ಪ್ರಸ್ತುತತೆ ನಮ್ಮ ಒಟ್ಟು ಆಧುನಿಕ ಕನ್ನಡ ಕಾವ್ಯ ಪರಂಪರೆಯಲ್ಲಿ ನವೋದಯ, ನವ್ಯ, ಪ್ರಗತಿಶೀಲದವರೆಗಿನ ಕನ್ನಡ ಕಾವ್ಯ ಪರಂಪರೆಯನ್ನು ಅನುಲಕ್ಷಿಸಿ ನವ್ಯೋತ್ತರ ಕಾವ್ಯದ ಅಥವಾ ಆಧುನಿಕ ಕಾವ್ಯದ ನವ್ಯೋತ್ತರ ಕಾವ್ಯದ ವಾರಸುದಾರನ ಆಗಿ ಅಥವಾ ಮುಂಗೋಳಿಯ ಆಗಿ ಪ್ರಾರಂಭವಾದಂಥ ಸಿದ್ಧಲಿಂಗಯ್ಯನವರ ಕವಿತೆಯ ಹಿನ್ನೆಲೆ ಅದಕ್ಕೂ ಮೊದಲಿನ ಕನ್ನಡ ಕಾವ್ಯ, ಅದರಲ್ಲೂ ಭಾರತೀಯ ಕಾವ್ಯ ಪರಂಪರೆಯಲ್ಲಿ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಈ ಜಾತಿ ವ್ಯವಸ್ಥೆಯನ್ನು ದಷ್ಟಪುಷ್ಟವಾಗಿ ಸಾಕಿಕೊಂಡಿರುವಂತಹ, ಈ ಶ್ರೇಣೀಕೃತವಾದ ಜಾತಿ ವ್ಯವಸ್ಥೆ ಇರುವಂತಹ ಭಾರತೀಯ ಸಮಾಜದಲ್ಲಿ ಎಲ್ಲ ರೀತಿಯಿಂದಲೂ ಹಿಂದಕ್ಕೆ ಉಳಿದ ಅಥವಾ ಅಂಚಿನ ಸಮುದಾಯಗಳಾದಂತಹ ತಳ್ಳಲ್ಪಟ್ಟ ಅಂಚಿನ ಸಮುದಾಯದವರು ಅಥವಾ ಹಿಂದಕ್ಕೆ ತಳ್ಳಲ್ಪಟ್ಟ ಸಮುದಾಯದ ಪ್ರತಿನಿಧಿಯ ಹಾಗೆ ಕಾವ್ಯವನ್ನು ಬರೆಯುವುದಕ್ಕೆ ಶುರು ಮಾಡಿದಂಥ ಸಿದ್ಧಲಿಂಗಯ್ಯನವರ ಕವಿತೆ ಆ ಅಂಚಿನ ಸಮುದಾಯದ ಜನಗಳು ಅನುಭವಿಸಿದ ಸಂಕಟ ಅಥವಾ ಇವುಗಳನ್ನು ಪ್ರತಿನಿಧಿಸುವ ಹಾಗೆ ಅವರ ಕವಿತೆ ಇರೋದನ್ನು ನಾವು ಗಮನಿಸಬಹುದು. ಏನು ಮಾಡಿದೆ, ಅಡಚಣೆಗಾಗಿ ಕ್ಷಮಿಸಿ ಶ್ರೋತೃಗಳೇ. ಹೀಗಾಗಿ ಅಂಚಿಗೆ ತಳ್ಳಲ್ಪಟ್ಟ ಅಸ್ಪೃಶ್ಯ ಜನಾಂಗದ ಪ್ರತಿನಿಧಿಯೊಬ್ಬ ಅಕ್ಷರ ಕಲಿಯದೇ ಇದ್ದಾಗ ಅನುಭವಿಸುವ ಸಂಕಟ ಇದೆಯಲ್ಲ, ಅದು ಅಷ್ಟು ದೊಡ್ಡದು ಅಂತ ನನಗೆ ಅನಿಸೋದಿಲ್ಲ. ಆದರೆ ಅಕ್ಷರ ಕಲಿತ ದಲಿತ ಸಮುದಾಯದ ಸಂವೇದನಶೀಲನಾದ ಬರಹಗಾರನೊಬ್ಬ ಅನುಭವಿಸುವ ಸಂಕಟ ಇದೆಯಲ್ಲ, ಅದು ಅಕ್ಷರ ಕಲಿಯದ ದಲಿತನೊಬ್ಬನು ಅನುಭವಿಸುವ ಸಂಕಟಕ್ಕಿಂತ ಅತ್ಯಂತ ನೋವಿನಿಂದ ಕೂಡಿರುವಂಥದ್ದು. ಯಾಕೆ ಇದು ನೋವಿನಿಂದ ಕೂಡಿರುವಂಥದ್ದು ಅಂದರೆ, ಅಕ್ಷರ ಕಲಿಯದೇ ಇರುವ ದಲಿತನಾದವನೊಬ್ಬನು ಅವಮಾನ, ಹಸಿವು, ಜಾತಿಯ ಕಾರಣಗಳಿಂದ ಅನುಭವಿಸುವ ನೋವುಗಳು ಅದು ಯಾವ ಥರದ್ದು ಅಂತಂದರೆ, ಅದು ಒಂದು ಥರ ಪಳಗಿಸಲ್ಪಟ್ಟ ಆನೆಯೊಂದು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಒಪ್ಪಿಸಲ್ಪಟ್ಟ ಅನುಭವಿಸಲೇಬೇಕಾದಂತಹ ಒಂದು ಒಪ್ಪಿತವಾದ ನೆಲೆಯಲ್ಲಿ ಅದು ಅಷ್ಟೊಂದು ಸಂಕಟವಾಗಿ ಕಾಣದೇ ಇರುವಂಥದ್ದು. ಆದರೆ ಪ್ರಜ್ಞಾಪೂರ್ವಕವಾದ ಅಕ್ಷರವನ್ನು ಕಲಿತ ದಲಿತ ಸಂವೇದನಶೀಲನಾದ ಬರಹಗಾರನೊಬ್ಬ ಅನುಭವಿಸುವ ಈ ಸಂವೇದನೆ ಈ ಎಲ್ಲ ನೋವುಗಳಿಗಿಂತ ಅತ್ಯಂತ ಪರಿಣಾಮಕಾರಿಯಾದದ್ದು, ತೀವ್ರವಾದದ್ದು ಮತ್ತು ಸಂಕಟಕರವಾದದ್ದು ಅನ್ನುವ ಕಾರಣಕ್ಕೆ ಈ ಅಕ್ಷರ ಕಲಿತ ದಲಿತ ಸಮುದಾಯದ ಮೊದಲ ವರ್ಗದ ಪ್ರತಿನಿಧಿಯ ಹಾಗೆ ಅಥವಾ ಪ್ರಾತಿನಿಧಿಕ ಕಾವ್ಯದ ಹಾಗೆ ಮೊಳಗಿದ ಸಿದ್ಧಲಿಂಗಯ್ಯನವರ ಕಾವ್ಯ ಶತಶತಮಾನಗಳ ತನ್ನ ಜನಾಂಗದ ನೋವು, ಹಸಿವು, ಅವಮಾನ, ಸಿಟ್ಟುಗಳನ್ನು ತನ್ನ ಮೆದುಳಿನ ಮೇಲೆ ಅಥವಾ ಹೆಗಲಿನ ಮೇಲೆ ಹೊತ್ತುಕೊಂಡೇ ಬಂದಿತ್ತು. ಹಾಗಾಗಿ ಆ ಎಲ್ಲ ಮಾನಸಿಕ ಮತ್ತು ದೈಹಿಕವಾದ ಮನಸೇರಿಕೊಂಡ ನೋವುಗಳನ್ನು, ಸಂಕಟಗಳನ್ನು ಹೊರಹಾಕುವುದು ಮೊದಲ ಪೀಳಿಗೆಯ ಅಕ್ಷರ ಕಲಿತ ಕವಿಯೊಬ್ಬನ ಒಂದು ತಕ್ಷಣದ ತುರ್ತಾಗಿರುತ್ತೆ. ಅದರ ಸಿಟ್ಟು, ಸೆಡವು, ನೋವು, ಆಕ್ರೋಶಗಳು ಸಹಜವಾಗಿಯೇ ಅವನ ಮೊದಲ ಕಾವ್ಯದಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಸಿದ್ಧಲಿಂಗಯ್ಯನವರ ಕಾವ್ಯ ಹೊರತಾಗಿರಲಿಲ್ಲ. ಸಿದ್ಧಲಿಂಗಯ್ಯನವರ ಕಾವ್ಯ ಅದು ಘೋಷಣೆಗಳಿಂದ ಕೂಡಿದ ಕಾವ್ಯ, ಹೇಳಿಕೆಗಳಿಂದ ಕೂಡಿದ ಕಾವ್ಯ, ಹಸಿ ಬಿಸಿಯಾದ ಆಕ್ರೋಶ, ಸಿಟ್ಟುಗಳನ್ನು ಒಳಗೊಂಡಿರುವ ಕಾವ್ಯ. ಅದರಲ್ಲಿ ಕಲಾತ್ಮಕವಾದ ಅಂಶಗಳಿಲ್ಲ ಅನ್ನುವ ವಿಮರ್ಶೆಯ ಆಚೆಗೂ ಯಾಕೆ ಅವರ ಕಾವ್ಯ ಮುಖ್ಯ ಆಗತ್ತೆ ಅನ್ನೋದಾದರೆ, ಹೀಗೆ ಈ ಜನಾಂಗದ ನೋವು, ನಲಿವುಗಳ ಒಂದು ಸಿಟ್ಟು, ಸೆಡವುಗಳ ತೀವ್ರವಾದ ಆ ಭಾರವನ್ನು ಇಳಿಸಿಕೊಳ್ಳುವ ವರದಾರಿಯಾಗಿ ಮೊದಲ ತಲೆಮಾರಿನ ದಲಿತ ಕವಿಯೊಬ್ಬನ ಒಂದು ಅಸ್ತ್ರವಾಗಿ ಆ ಕಾವ್ಯ ಇರುತ್ತೆ. ಅದಕ್ಕೆ ಶತಶತಮಾನಗಳಿಂದ ಅಕ್ಷರ ವಂಚಿತರಾದ ತನ್ನವರು ಯಾರೂ ಕೂಡ ಅಭಿವ್ಯಕ್ತಿಸಲಾಗದ ಆ ಒಂದು ಆತ್ಮಗೌರವ ಅಥವಾ ಒಂದು ಆ ಘನತೆಯನ್ನು ಅಥವಾ ಆ ಸಿಟ್ಟನ್ನು ಇಕ್ರಲ್ಲ ವದೀರ್ರಲ್ಲ, ಈ ನನ್ನ ಮಕ್ಕಳ ಚರ್ಮಾನ ಎಬ್ರಲ್ಲ, ನಾವು ತಿನ್ನೋ ನಾಯಿಗಳ್ನು ಮನೆ ಒಳಕ್ಕೆ ಬಿಟ್ಕೋತಾರೆ, ನಮ್ಮನ್ನು ಮಾತ್ರ ಬಾಗ್ಲಲ್ಲೇ ಕೂರಿಸ್ತಾರೆ, ಇಕ್ರಲ್ಲ ವದೀರಲ್ಲ, ಈ ನನ್ನ ಮಕ್ಕಳ ಚರ್ಮಾನ ಎಬ್ರಲ್ಲ ಅಂತ ಒಂದು ಕವಿ ಬರಿಬೇಕಾದ್ರೆ ಅವನಿಗೆ ಇರಬಹುದಾದ ಒಂದು ಆತ್ಮಗೌರವ, ಆ ಸಿಟ್ಟು,
ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣ ಮಿತ್ರ ಅಂತ ಡಿ.ಆರ್. ನಾಗರಾಜ್ ಅವರು ಆಶಿಸಿದ್ರಲ್ಲ, ಆ ಎಲ್ಲ ಈ ದಲಿತರ ಆತ್ಮಪ್ರತಿನಿಧೀಕರಣದ ಎಲ್ಲ ಅಂಶಗಳನ್ನು ಸಿದ್ಧಲಿಂಗಯ್ಯನವರ ಕಾವ್ಯ ಈ ತನ್ನ ಮೈಯೊಳಗಡೆ ಇಟ್ಕೊಂಡೇ ಅದು ಜ್ವಾಲಾಮುಖಿಯ ಹಾಗೆ ಹೊರಹೊಮ್ಮಿದ್ದರಿಂದಾನೇ ಅದು ಕರ್ನಾಟಕದಲ್ಲಿ, ಅದರಲ್ಲೂ ಒಂದು ನವೋದಯ ಪೂರ್ವ ಕನ್ನಡ ಸಾಹಿತ್ಯ ಚಳುವಳಿಯಲ್ಲಿ ಆ ಒಂದು ಚಳುವಳಿಯನ್ನು ಮುನ್ನಡೆಸುವುದಕ್ಕೆ ಬೇಕಾದಂಥ ಒಂದು ಮೂಲ ದ್ರವ್ಯವಾಗಿ, ಒಂದು ಪ್ರೇರಣಾ ಶಕ್ತಿಯಾಗಿ ಅವರ ಕಾವ್ಯ ಒಂದು ಶಕ್ತಿಯಾಗಿ ಮೂಡೋದಕ್ಕೆ ಸಾಧ್ಯ ಆಯಿತು ಅಂತ ನಾವು ಮಾತಾಡಬೇಕಾಗತ್ತೆ. ಇದು ಆನಂತರದ ಮಾತು. ಎಲ್ಲ ಪ್ರಪಂಚದ ಎಲ್ಲ ಸಾಹಿತಿಗಳ, ಎಲ್ಲ ಕ್ರಾಂತಿಕಾರಿಗಳ ಅಥವಾ ಚಳುವಳಿಗಳ ಪ್ರೇರಣೆಗಳನ್ನು ಪಡೆದುಕೊಂಡು ಕಾವ್ಯವನ್ನು ಕಟ್ಟುವ ಪ್ರಪಂಚದ ಎಲ್ಲ ಕವಿಗಳಲ್ಲೂ ಈ ಒಂದು ಘೋಷಣೆ ಇದ್ದೇ ಇರುತ್ತೆ. ಅಂದರೆ ಭಾಷಣ ಶೈಲಿಯ ಘೋಷಣೆಯ ಸಿಟ್ಟು ಸೆಡವಿನ ಇದು ಒಂದು ಕ್ರಾಂತಿಕಾರಿ ಕಾವ್ಯಕ್ಕೆ ಬೇಕಾಗೇ ಇರುತ್ತೆ. ಕ್ರಾಂತಿಕಾರಿ ಕಾವ್ಯದ ಮತ್ತೊಂದು ಮುಖ್ಯವಾದ ಲಕ್ಷಣ ಈ ಘೋಷಣೆ, ಆಡು ಮಾತು ಮತ್ತು ಜನರ ಮಾತನ್ನು ಬಳಸಿಕೊಳ್ಳುವುದರ ಜೊತೆಗೆ ಅದು ಒಂದು ಹಾಡಿನ ಲಯವನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡೇ ಜನಿಸಿರುತ್ತೆ. ಜೊತೆಗೆ ಒಂದು ಉತ್ಪ್ರೇಕ್ಷಾಲಂಕಾರವನ್ನು ಕೂಡ ಈ ಕ್ರಾಂತಿ ಕವಿಗಳು ತಮ್ಮ ಒಡಲಿನಲ್ಲಿ ಇಟ್ಕೊಂಡೇ ಇರ್ತಾರೆ ಅಂತ ಡಿ.ಆರ್. ನಾಗರಾಜ್ ಗುರುತಿಸ್ತಾರಲ್ಲ, ಅದು ಕೂಡ ಸಿದ್ಧಲಿಂಗಯ್ಯನವರ ಕಾವ್ಯದ ಸಂದರ್ಭದಲ್ಲಿ ನಾವು ಗುರುತಿಸಲೇಬೇಕಾದ ಒಂದು ಅಂಶ. ಅದಕ್ಕೇ ಡಿ.ಆರ್.ನವರು ಶಕ್ತಿ ಶಾರದೆಯ ಮೇಳದಲ್ಲಿ ಹೇಳುವ ಹಾಗೆ ಸಿದ್ಧಲಿಂಗಯ್ಯನವರು ಉತ್ಪ್ರೇಕ್ಷಾಲಂಕಾರದ ಚಕ್ರವರ್ತಿ ಅನ್ನುವ ಮಾತನ್ನು ಡಿ.ಆರ್. ಹೇಳ್ತಾರೆ. ಅವರು ಈ ಉತ್ಪ್ರೇಕ್ಷಾಲಂಕಾರದ ಚಕ್ರವರ್ತಿ ಅಂತ ಹೇಳುವುದಕ್ಕೆ ಕೊಡುವ ಒಂದು ಉದಾಹರಣೆ ಏನು ಗೊತ್ತು, ಈ ದೊಡ್ಡಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ, ಅವರ ತೋಟದ ತೆಂಗಿನಲ್ಲಿ ನಮ್ಮ ರಕ್ತದ ಎಳನೀರು, ಅವರ ಮನೆಯ ಮುಂದಿನ ರಂಗೋಲಿಯಲ್ಲಿ ನಮ್ಮ ರಕ್ತದ ರಂಗೋಲಿ ಅಂತಾರಲ್ಲ. ಹೀಗೆ ಉತ್ಪ್ರೇಕ್ಷಾಲಂಕಾರವನ್ನು ನವ್ಯೋತ್ತರ ಸಂದರ್ಭದಲ್ಲಿ ಅತ್ಯಂತ ಬಲಿಷ್ಠವಾಗಿ ಬಳಸಿದ ಮತ್ತೊಬ್ಬ ಕವಿ ಯಾರಾದರೂ ಇದ್ದರೆ ಅದು ಸಿದ್ಧಲಿಂಗಯ್ಯನವರೇ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ತೀವಿ. ಡಿ.ಆರ್. ನಾಗರಾಜ್ ಅವರ ಹೇಳಿಕೆಯನ್ನು ಈ ಥರದ ಉದಾಹರಣೆಗಳ ಮುಖಾಂತರನೇ ನಾವು ಸ್ಪಷ್ಟಪಡಿಸ್ಬೋದು ಏನೋ. ಹೀಗೆ ಈ ನವ್ಯ ಕಾವ್ಯದ ಅವಸಾನದ ಬೀಜಗಳನ್ನು ಇನ್ನೊಂದು ಸರಿ ಹೇಳ್ತೀನಿ. ನವ್ಯ ಕಾವ್ಯದ ಅವಸಾನದ ಬೀಜಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡೇ ಸಿದ್ಧಲಿಂಗಯ್ಯನವರ ಕಾವ್ಯ 1975ರಲ್ಲಿ ಹೊಲೆಮಾದಿಗರ ಹಾಡು ಅನ್ನುವ ಹಣೆಪಟ್ಟಿಯನ್ನು ಒತ್ತುಕೊಂಡು ಅದು ಪ್ರಕಟವಾಗುತ್ತೆ. ಯಾಕೆ ಇದು ನವ್ಯ ಕಾವ್ಯದ ಒಂದು ಅವಸಾನದ ಬೀಜಗಳನ್ನು ತನ್ನ ಒಡಲಿನಲ್ಲಿ ಇಟ್ಕೊಂಡಿತ್ತು ಅಂತಂದರೆ, ನಾನು ಈಗಾಗಲೇ ಸ್ಪಷ್ಟಪಡಿಸಿರುವ ಹಾಗೆ ನವ್ಯ ಕಾವ್ಯದ ಅದುವರೆಗೆ ಇದ್ದಂತಹ ಆ ಒಂದು ವಿಚಾರ ಪ್ರಧಾನತೆಯಿಂದ ಅದು ಭಾವಪ್ರಧಾನತೆಯ ಕಡೆಗೆ ಅಥವಾ ಹಾಡಿ ಒಂದು ಗದ್ಯ ಪ್ರಧಾನದಿಂದ ಮತ್ತೆ ಅದು ಒಂದು ಗೇಯ ಪ್ರಧಾನತೆಯ ಕಡೆಗೆ ಕಾವ್ಯವನ್ನು ತಿರುಗಿಸುವ ಕೆಲಸವನ್ನು ಸಿದ್ಧಲಿಂಗಯ್ಯನವರ ಹೊಲೆಮಾದಿಗರ ಹಾಡು ಮತ್ತು ಸಾವಿರಾರು ನದಿಗಳು ಮಾಡ್ತವೆ. ಹೆಸರೇ ನೋಡಿ, ಹೊಲೆಮಾದಿಗರ ಹಾಡು. ಹೆಸರಿಗೆ ಅದು ಹೊಲೆಮಾದಿಗರ ಹಾಡಾಗಿರ್ಬೋದು, ಆದರೆ ಅಲ್ಲಿನ ಕವಿತೆಯ ಸಂಕಲನದ ಯಾವ ಕವಿತೆಯಲ್ಲೂ ಹೊಲೆಮಾದಿಗರನ್ನು ನಿರ್ದಿಷ್ಟವಾಗಿ ಕುರಿತ ಒಂದು ಕವಿತೆಯೂ ಇಲ್ಲ. ಅದು ಈ ಜಗತ್ತಿನ ಎಲ್ಲ ನೊಂದವರ, ಹಸಿದವರ, ಅವಮಾನಕ್ಕೆ ಒಳಗಾದವರ, ಶೋಷಣೆಗೆ ಒಳಗಾದವರ ಒಂದು ನೋವಿನ ಅಭಿವ್ಯಕ್ತಿಯಾಗಿ, ಅವರ ಪರವಾದ ಕಳಕಳಿಯ ಒಂದು ಧ್ವನಿಯಾಗಿ ಆ ಹೊಲೆಮಾದಿಗರ ಹಾಡು. ಕಾರ್ಮಿಕರ ಪರವಾದ ಗೀತೆಗಳಿದ್ದಾವೆ, ಅಲ್ಲಿ ದಲಿತರ ಪರವಾದ, ಶ್ರಮಿಕರ ಪರವಾದ ಗೀತೆಗಳಿದ್ದಾವೆ. ಭಕ್ತರಪ್ಪ ಭಕ್ತರು ನನ್ನ ಜನಗಳು, ಸೈಜುಗಲ್ಲ ಒತ್ತೋರು, ಒದಸಿಕೊಂಡು ಒರಗಿದೋರು, ಹಸಿವಿನಿಂದ ಸತ್ತೋರು, ಭಕ್ತರಪ್ಪ ಭಕ್ತರು ನನ್ನ ಜನಗಳು, ಈ ಥರದ ಹಾಡುಗಳೆಲ್ಲ ಇದ್ದಾವೆ. ಈ ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ, ಈ ಥರದ ಹಾಡುಗಳೆಲ್ಲ ಇದ್ದಾವೆ. ಈ ನನ್ನ ಜನಗಳು ಹೇಗಿದ್ದಾರೆ, ನನ್ನ ಜನಗಳ ಆ ಒಂದು ದೈಹಿಕವಾದ ಚಹರೆಗಳ ಜೊತೆಗೆ ಅವರ ಮಾನಸಿಕವಾದ ಅಸ್ತಿತ್ವವನ್ನು ಅದು ಬಹಳ ಸಶಕ್ತವಾಗಿ ಎತ್ತಿ ತೋರಿಸುವ ಕವಿತೆಗಳನ್ನು ಅವರ ಸಂಕಲನಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯವಿದೆ. ಈ ನನ್ನ ಜನಗಳು ಸಾವಿರಾರು ನದಿಗಳ ಹಾಗೆ ಬಂದದ್ದನ್ನು, ಹುಲಿಸಿಂಹಗಳ ಹಾಗೆ ಬಂದದ್ದನ್ನು, ಅವರು ಬರುವ ರೊಚ್ಚಿಗೆ ನೆಲ ನಡಿಗಿದ್ದನ್ನು, ಕಂಬಳಿಗಳು ಗುಡುಗಿದ್ದನ್ನು, ಅವರು ನೆಲಕ್ಕೆ ಕಾಲುಗಳ ಬರವಣಿಗೆ ಅನ್ನುವ ಸಿದ್ಧಲಿಂಗಯ್ಯನವರ ಆ ಕವಿತೆಯ ಸಾಲುಗಳಲ್ಲಿ ನಾವು ನೋಡ್ಬೋದು. ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು ಅನ್ನುವ ಆ ಸಾಲುಗಳಿರ್ಬೋದು. ಅವರು ಎದ್ದೇಳುವ ರೊಚ್ಚಿಗೆ ಭೂಕಂಪನವಾಯಿತು, ಅವರ ಒದ್ದ ಕಂಬಳಿಗಳೆಲ್ಲ ಸಿಡಿದೆ ಎದ್ದೇಳಿತು ಅನ್ನುವ ಈ ಥರದ ಸಾಲುಗಳನ್ನು ಅವರ ಕವಿತೆಗಳಲ್ಲಿ ನಾವು ಉದಾಹರಣೆಯಾಗಿ ಕೊಡ್ಬೋದು. ಹೀಗೆ
ಈ ಒಂದು ಕರ್ನಾಟಕದಲ್ಲಿ ಇನ್ನೂ ಅಸಂಘಟಿತವಾಗಿದ್ದಂಥ, ಇನ್ನೂ ಚೆದರು ಹೋಗಿದ್ದಂತಹ ಒಂದು ದಲಿತ ಚಳುವಳಿಯ ಸಂಘಟನಾ ಶಕ್ತಿಯಾಗಿ ಕೂಡ ಇವರ ಕವಿತೆಗಳು ಕರ್ನಾಟಕದಲ್ಲಿ ಮೊಳಗಿತು. ಇದಲ್ಲದೆ ಮತ್ತೆ ನಾನು DRN ಹೇಳುವುದನ್ನೇ ಮುಂದುವರಿಸುವುದಾದರೆ, ಈ DRN ಹೇಳ್ತಾರೆ, ದಲಿತರ ಈ ಆದಿಕವಿಯ ಕಾವ್ಯದಲ್ಲಿ ಒಂದು ದಲಿತರ ಆತ್ಮ ಪ್ರತಿನಿಧೀಕರಣದ ಎಲ್ಲ ಅಂಶಗಳು ಇದ್ದವು ಅನ್ನುವ ಮಾತನ್ನು DRN ಹೇಳ್ತಾರೆ. ಹಾಗೂ ಈ ಒಂದು ದಲಿತ ಚಳುವಳಿಯನ್ನು ಮುನ್ನಡೆಸುವುದಕ್ಕೆ ಬೇಕಾದಂಥ ಒಂದು ಪ್ರಣಾಳಿಕೆಯಾಗಿ ಕೂಡ ಒಲೆಮಾದಿಗರ ಹಾಡು ತನ್ನ ಉದ್ಘೋಷವನ್ನು ಮೊಳಗುತ್ತಲೇ ಅದು ಪ್ರಾರಂಭವಾಯಿತು ಅನ್ನುವ ಮಾತನ್ನು DRN ಹೇಳ್ತಾರಲ್ಲ, ಅದನ್ನು ನಾನು ಇಲ್ಲಿ ಮತ್ತೆ ಉಲ್ಲೇಖಿಸೋದಕ್ಕೆ ಇಷ್ಟಪಡ್ತೇನೆ. ಹೀಗೆ ಈ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ಪರಿಶೀಲಿಸಿ ತಮ್ಮ ಅರ್ಥಪೂರ್ಣವಾದ ಒಂದು ಮುನ್ನುಡಿಯ ಮೂಲಕ DR ನಾಗರಾಜ್ ಅವರು ಅವರ ಉತ್ಪ್ರೇಕ್ಷಾಲಂಕಾರ ಚಕ್ರವರ್ತಿ ಅನ್ನುವ ಸಿದ್ಧಲಿಂಗಯ್ಯನವರ ಕವಿತೆಗಳಿಗೆ ಬರೆದ ಮುನ್ನುಡಿಯಲ್ಲಿ DR ನಾಗರಾಜ್ ಅವರು ಒಂದು ಮಾತನ್ನು ಹೇಳ್ತಾರೆ, ಉತ್ಪ್ರೇಕ್ಷಾಲಂಕಾರ ಚಕ್ರವರ್ತಿ ಅಂತ. ಹಾಗೆ ಇದಲ್ದಿರ ಮೊಗಳ್ಳಿ ಗಣೇಶ್ ಅವರು ಅವರ ಆಯ್ದ ಕವಿತೆಗಳಿಗೆ ಬರೆದಿರುವ ವಿಮರ್ಶೆ ಕೂಡ ಅತ್ಯಂತ ಒಳ್ಳೆಯ ವಿಮರ್ಶೆಗಳಲ್ಲಿ ಅದು ಕೂಡ ಬಂದು, ಹಾಗೆಯೇ ಸಿದ್ಧಲಿಂಗಯ್ಯನವರ ಕಾವ್ಯದ ವಿಭಿನ್ನ ಆಯಾಮಗಳನ್ನು ಈಗಾಗಲೇ ಚರ್ಚಿಸಿ ಕನ್ನಡಿಗರಿಗೆ ತೋರಿಸಿರುವಂತಹ ಡಾಕ್ಟರ್ HS ರಾಘವೇಂದ್ರ ರಾವ್ ಅವರ ಮುನ್ನುಡಿಗಳನ್ನು ಹೊರತುಪಡಿಸಿ ಬಂದಿರುವ ನೂರಾರು ವಿಮರ್ಶಾ ಲೇಖನಗಳನ್ನು ಗಮನಿಸಿದರೆ ಎರಡು ರೀತಿಯ ಒಂದು ಸ್ಪಷ್ಟವಾದ ಸ್ವರೂಪ ನಮಗೆ ಕಂಡುಬರ್ತವೆ. ಏನಪ್ಪ ಅದು ಅಂದರೆ, ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ಎರಡು ಅತಿರೇಕಗಳಲ್ಲಿ ಹೊಗಳಿರುವ ಮತ್ತು ತೆಗಳಿರುವ ಸಂಗತಿಗಳನ್ನು ನಾವು ನೋಡ್ತೇವೆ. ಅದೇನಪ್ಪ ಅಂತಂದರೆ, ಬಹಳಷ್ಟು ಜನ ಅವರ ಕಾವ್ಯದ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಒಂದು ಇಲ್ಲ ಸಿದ್ಧಲಿಂಗಯ್ಯನವರ ಬಗೆಗಿನ ಅತಿಯಾದ ಗೌರವ ಮತ್ತು ಪ್ರೀತಿಗಳಿಂದ ಅವರ ಕವಿತೆಯನ್ನು ಸಾರಾಸಗಟಾಗಿ ಹೊಗಳುವ ಒಂದು ಕೆಲಸ ಆಗಿದೆ, ಅಥವಾ ಈ ಕವಿ ಸಿದ್ಧಲಿಂಗಯ್ಯನವರು ಅನ್ನುವ ಈ ಕವಿ ಸಾಧಿಸಿದ ಅಥವಾ ಏರಿದ ಎತ್ತರ ಅಥವಾ ನಿರ್ವಹಿಸಿದ ಹುದ್ದೆಗಳನ್ನು ಕಂಡು ಸಹಿಸಲಾಗದೆ ಹೊಟ್ಟೆ ಕಿಚ್ಚಿನಿಂದಲೋ ಹೊಟ್ಟೆ ಉರಿಯಿಂದಲೋ ಅವರ ಕಾವ್ಯವನ್ನು ಸಾರಾಸಗಟಾಗಿ ತೆಗಳುವ ಅಥವಾ ಕಾಲೆಳೆಯುವ ಮಟ್ಟದ ಇನ್ನೊಂದು ರೀತಿಯ ನೇತ್ಯಾತ್ಮಕವಾದ ಒಂದು ವಿಮರ್ಶೆಯ ಮಾರ್ಗ ಕೂಡ ಕನ್ನಡದಲ್ಲಿರೋದನ್ನು ಸೂಕ್ಷ್ಮವಾಗಿ ಕನ್ನಡ ವಿಮರ್ಶೆಯನ್ನು ಗಮನಿಸಿರುವ ಯಾರಾದರೂ ಗಮನಿಸಿಯೇ ಇರಬಹುದಾದ ಸಂಗತಿ ಅಂತ ನನಗೆ ಅನಿಸುತ್ತೆ. ಇದರ ಆಚೆಗೆ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ವಸ್ತುನಿಷ್ಠವಾಗಿ ನಾವು ನೋಡುವುದಾದರೆ, ಸಿದ್ಧಲಿಂಗಯ್ಯನವರ ಕಾವ್ಯ ಕೇವಲ ಅದು ದಲಿತ ಚಳುವಳಿಯ ಅಜೆಂಡಾ ಎಂದು ಅಥವಾ ದಲಿತರ ಶೋಷಕರ ಸಿಟ್ಟನ್ನು ಆಕ್ರೋಶಗಳನ್ನು ಬಿಸಿಯಾಗಿ ಕಾರಿಕೊಂಡ, ನಾನಾಗಲೇ ಹೇಳಿದ್ನಲ್ಲ ಇಕ್ರಲ್ಲ ಒದಿರಲ್ಲ ಈ ಥರದ ಗೀತೆಗಳನ್ನು ಉದಾಹರಣೆ ಕೊಟ್ಕೊಂಡು ಅದು ಒಂದು ಘೋಷಣೆ ಅಂತನೋ ಅಥವಾ ಕಾವ್ಯ ಸೌಂದರ್ಯಕ್ಕೆ ಎರವಾದ ಭಾಷಣ ಅಂತನೋ, ಅವರ ಕಾವ್ಯವೆಲ್ಲ ಬರೀ ಕ್ರಾಂತಿ ಗೀತೆಗಳೇ ಅಂತನೋ ಟೀಕಿಸುವ ಮಂದಿ ಇದಾರಲ್ಲ, ಅವರು ತಮ್ಮ ಈ ಟೀಕೆಗಳಿಗೆ ಪುರಾವೆಗಳನ್ನಾಗಲಿ ಸಾಕ್ಷಿಗಳನ್ನಾಗಲಿ ಒದಗಿಸದೆ ಕೇವಲ ಬಡಾಯಿಕೋರರಾಗಿ ಇದ್ದಾರೆ ಅನ್ನುವುದನ್ನು ಕೂಡ ನಾವು ಗಮನಿಸಬಹುದಾದ ಸಂಗತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಆಚೆಗೆ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ಅರ್ಥೈಸುವ ಸಂದರ್ಭದಲ್ಲಿ ನಾವು ಹಾಗಾದರೆ ಯಾವ ಅಂಶಗಳನ್ನು, ಅವರ ಒಟ್ಟು ಕಾವ್ಯ ಯಾವ ಅಂಶಗಳನ್ನು, ಯಾವ ತಾತ್ವಿಕತೆಯನ್ನು ಅದು ಗರ್ಭೀಕರಿಸಿಕೊಂಡಿದೆ ಅಥವಾ ಪ್ರತಿನಿಧಿಸ್ತಾ ಇದೆ ಅನ್ನೋದನ್ನು ಖಂಡಿತ ಈಗ ನಾವು 40-50 ಕಾವ್ಯ ರಚನೆಯಲ್ಲಿ ತೊಡಗಿ 50 ವರ್ಷಗಳನ್ನು ಕ್ರಮಿಸಿರುವ ಸಿದ್ಧಲಿಂಗಯ್ಯನವರ ಕಾವ್ಯದ ಅನುಸಂಧಾನದ ಈ ಸಂದರ್ಭದಲ್ಲಿ ಕನ್ನಡಿಗರಾದ ಅಥವಾ ಕನ್ನಡ ಕವಿಗಳಾದ ವಿಮರ್ಶಕರಾದ ನಾವೆಲ್ಲರೂ ಮತ್ತೆ ಮತ್ತೆ ಆತ್ಮಾವಲೋಕನ ಮಾಡಿಕೊಳ್ಳುವ ಒಂದು ಅತ್ಯಂತ ಪ್ರಸ್ತುತವಾದ ಕಾಲ ಇದು ಅಂತ ನನಗೆ ಅನ್ನಿಸುತ್ತೆ. ಯಾಕೆಂದರೆ ಈ ದಲಿತ ಚಿಂತನೆ ಮತ್ತು ಸಿದ್ಧಾಂತಗಳ ಆಚೆಗೆ ಅವರ ಕವಿತೆಯಲ್ಲಿ ನಾವು ಅಂಬೇಡ್ಕರ್ ಸಿದ್ಧಾಂತವನ್ನು ಅಥವಾ ಈ 4 ದಶಕಗಳ ಕಾವ್ಯವನ್ನು ಮರೆಯೋದಿಗೆ ಇಂಥ ಸಂದರ್ಭದಲ್ಲಿ ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ಅಂಬೇಡ್ಕರ್ ಸಿದ್ಧಾಂತ, ಲೋಹಿಯಾ ಸಿದ್ಧಾಂತ, ಮಾರ್ಕ್ಸ್ವಾದಿ ಸಿದ್ಧಾಂತಗಳನ್ನು ಬಹಳ ನಿಖರವಾಗಿ ಎಲ್ಲರೂ ಗುರುತಿಸ್ತಾರೆ. ಆದರೆ ಅದರ ಆಚೆಗೆ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ರೂಪಿಸಿರುವ ಒಟ್ಟು ತಾತ್ವಿಕತೆ ಕೇವಲ ಈ ಒಂದು ತ್ರಿಭುಜಾಕಾರದ 3 ಸಿದ್ಧಾಂತಗಳಲ್ಲಿ ಮಾತ್ರ ಸುತ್ತು ಹೊಡಿತಾ ಇದೆಯಾ? ಅದರ ಆಚೆಗೆ ಸಿದ್ಧಲಿಂಗಯ್ಯನವರ ಕಾವ್ಯ ಒಳಗು ಮಾಡಿಕೊಂಡಿರುವ ಜಗತ್ತಿನ ಬೇರೆ ಬೇರೆ ಸಿದ್ಧಾಂತಗಳು ಅಥವಾ ಸೈದ್ಧಾಂತಿಗಳು ಯಾರು ಅನ್ನುವುದನ್ನು ಕೂಡ ತುಂಬ ಜನ ವಿಮರ್ಶಕರು ಗುರುತಿಸುವ ಕೆಲಸವನ್ನು ಮಾಡಲಿಲ್ಲ ಅನ್ನೋದು ನಾನು ಗಮನಿಸಿರಬಹುದಂಥ ಸಂಗತಿ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ,
ಸಿದ್ಧಲಿಂಗಯ್ಯನವರು ಅವರ ಮೊದಲ ಸಂಕಲನ ಪ್ರಕಟವಾಗಿದ್ದು 1975 ಒಲೆಮಾದಿಗರ ಹಾಡು. ಆದರೆ 1935ಕ್ಕಾಗಲೇ ಮರಾಠಿ ಸಾಹಿತ್ಯದಲ್ಲಿ ದಲಿತ ಪ್ಯಾಂಥರ್ಸ್ ಅವರು ತುಂಬ ಕ್ರಿಯೇಟಿವ್ ಆಗಿದ್ದರು, ಆಕ್ಟಿವಿಸ್ಟ್ಗಳಾಗಿದ್ದರು. 1935 ವೇಳೆಗಾಗಲೇ ತುಂಬ ಪ್ರಖರವಾಗಿ ಮರಾಠಿಯಲ್ಲಿ ಪ್ರಾರಂಭವಾದಂತಹ ದಲಿತ ಪ್ಯಾಂಥರ್ಸ್ಗಳ ಪ್ರಭಾವ ಕನ್ನಡದ ದಲಿತ ಲೇಖಕರ ಮೇಲೆ ಕೂಡ, ಬರಹಗಾರರ ಮೇಲೆ, ಕವಿಗಳ ಮೇಲೆ ಕೂಡ ಅಪಾರವಾಗಿ ಆಗಿತ್ತು ಅನ್ನುವುದನ್ನು ನಾವು ಮರೆಯುವ ಹಾಗೆ ಇಲ್ಲ. ಅದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡೇ ಮತ್ತೆ 1935 ಅಲ್ಲಿ ಶುರುವಾದಂಥ ದಲಿತ ಪ್ಯಾಂಥರ್ಸ್ಗಳ ಪ್ರಭಾವ ಮತ್ತು ಹೋರಾಟ ಉತ್ತರ ಕರ್ನಾಟಕದ ಹಲವು ದಲಿತ ಸಾಹಿತಿಗಳ ಮೇಲೆ ಮತ್ತು ಕವಿಗಳ ಮೇಲೆ ಕೂಡ ಆಗಿತ್ತು ಅನ್ನುವುದನ್ನು ಅಧ್ಯಯನಗಳಿಂದ ನಾವು ಸ್ಪಷ್ಟಪಡಿಸಿಕೊಳ್ಳುವುದಾದರೆ, ಆಗಿನ್ನೂ ಕವನ ಸಂಕಲನಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಂಥ ಅಥವಾ ಬರವಣಿಗೆಯಲ್ಲಿ ತೊಡಗಿದ್ದಂಥ ಸಿದ್ಧಲಿಂಗಯ್ಯನವರ ಕಾವ್ಯದ ಮೇಲೇನೂ ಕೂಡ ಈ ಮರಾಠಿ ದಲಿತ ಪ್ಯಾಂಥರ್ಸ್ಗಳ ಪ್ರಭಾವ ದಟ್ಟವಾಗಿ ಆಗಿದೆ ಅನ್ನುವುದನ್ನು ನಾವು ಖಂಡಿತ ಅವಲೋಕನ ಮಾಡಿಕೊಳ್ಳಲೇಬೇಕು. ಇದರ ಜೊತೆಗೆ 1965 ಆಚೆಗೆ ನಾವು ಇಡೀ ಭಾರತೀಯ ಸಾಹಿತ್ಯದಲ್ಲಿ ದಲಿತ ಸಾಹಿತ್ಯದ ಚಿಂತನೆ ಅಥವಾ ಪ್ರಭಾವಗಳು ಎಲ್ಲೆಲ್ಲಿಂದ ಪ್ರಾರಂಭವಾಗ್ತವೆ ಅನ್ನೋದನ್ನು ಅನುಲಕ್ಷಿಸುವುದಾದರೆ, 1965 ವೇಳೆಗಾಗಲೇ ಈ ಆಂಧ್ರದಲ್ಲಿ ಒಂದು ದಿಗಂಬರ ಕಾವ್ಯ ಪಂಥ ಇತ್ತಲ್ಲ, ಅದು ಕರ್ನಾಟಕದ ದಲಿತ ಕಾವ್ಯದ ಮೇಲೆ ಕೂಡ ಬಹಳ ಪ್ರಭಾವ ಬೀರಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಆಂಧ್ರದ ಈ ದಿಗಂಬರ ಕಾವ್ಯ ಪಂಥದ ಚರಬಂಡರಾಜು, ನಗ್ನಮುನಿ, ನಿಖಿಲೇಶ್ವರ, ಭೈರವಯ್ಯ ಅಥವಾ ಮಹಾಸ್ವಪ್ನ, ಜ್ವಾಲಾಮುಖಿ ಈ ಥರದವರ ಒಂದು ಪ್ರಗತಿಪರ ನಿಲುವು, ದಲಿತ ಪರ ಕಳಕಳಿ, ಹಾಗೆಯೇ ಸನಾತನ ವಾದಿಗಳ ವಿರುದ್ಧದ ಸಿಟ್ಟು ಸೆಡವುಗಳು ಅಲ್ಲಿ ಶುರುವಾಗಿತ್ತಲ್ಲ, ಅದು ನಮ್ಮ ಕನ್ನಡದ ಮತ್ತು ಇತರ ದ್ರಾವಿಡ ಭಾಷೆಗಳಲ್ಲಿ ಪ್ರಾರಂಭವಾದ ದಲಿತ ಕಾವ್ಯದ ಮೇಲೆ ಕೂಡ ಈ ಲೇಖಕರ ಚಿಂತನೆಗಳು ಮತ್ತು ಸಿದ್ಧಾಂತಗಳು ಪ್ರಭಾವಿಸಿದ್ದವು ಅನ್ನುವುದನ್ನು ಗಮನಿಸಿದರೆ, ಅದರ ಜೊತೆಗೆ ಕಂಪ್ಯಾರಿಟಿವ್ ಆಗಿ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ನಾವು ಅನುಲಕ್ಷಿಸಿದರೆ ಈ ಎಲ್ಲ ನಾನು ಈಗ ಉದಾಹರಿಸಿದ ಈ ಲೇಖಕರ ಚಿಂತನೆಗಳು ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿಯೂ ಕೂಡ ಮಿಳಿತವಾಗಿದೆ ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಗುರುತಿಸೋದಕ್ಕೆ ಸಾಧ್ಯ ಇದೆ. ಇನ್ನೊಂದು ಅಂಶವನ್ನು ಕೂಡ ನಾನು ಸೇರಿಸೋದಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತಂದರೆ, ತೆಲುಗಿನ ಕ್ರಾಂತಿ ಕವಿ ಗದ್ದರ್ ಇದ್ದಾರಲ್ಲ, ಆ ಗದ್ದರ್ನ ಕ್ರಾಂತಿಕಾರಿತನ ಅದು ಕೂಡ ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ಇರೋದನ್ನು ಮತ್ತು ಅದಕ್ಕೆ ಪ್ರಭಾವಕ್ಕೆ ಸಿದ್ಧಲಿಂಗಯ್ಯನವರು ಒಳಗಾಗಿರೋದನ್ನು ಕೂಡ ಅವರ ಕಾವ್ಯ ಸೂಚಿಸ್ತಾ ಇದೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಹೀಗೆ ಈ ಸಿದ್ಧಲಿಂಗಯ್ಯನವರ ಒಟ್ಟು ಕಾವ್ಯದ ತಾತ್ವಿಕತೆಯನ್ನು ರೂಪಿಸಿರುವ ಸಂಗತಿಗಳನ್ನು ನಾವು ಪರಿಭಾವಿಸುವಾಗ ಇನ್ನೂ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕು. ಈ ಕೇರಳದ ಮಾರ್ಕ್ಸ್ವಾದಿ ಚಿಂತಕರ ಪ್ರಭಾವಗಳು, ಹಾಗೆಯೇ ಎಡಪಂಥೀಯ ಚಿಂತಕರಾದ ನಾರಾಯಣ ಗುರು, ಕುಮಾರನ್ ಆಶನ್, ತಮಿಳಿನ ಪೆರಿಯಾರ್ ರಾಮಸ್ವಾಮಿಯವರು, ಮರಾಠಿಯ ಈ ರಾಮ್ದೇವ್ ಡೆಸಾಳ್, ಹಾಗೆಯೇ ದಯಾ ಪವಾರ್, ಲತೀಫಾ, ವಾಮನ ನಿಂಬಾಳ್ಕರ್ ಈ ಥರದ ಅಥವಾ ಕಾಂಬ್ಳೆ ಇವರಂತಹ ಚಿಂತನೆಗಳು ನಮ್ಮ ಆಫ್ರಿಕಾದ ಕಪ್ಪು ಸಾಹಿತ್ಯ ಅಥವಾ ಗೆರಿಲ್ಲಾ ಸಾಹಿತ್ಯದ ಸಿದ್ಧಾಂತಗಳು ಕೂಡ ಸಿದ್ಧಲಿಂಗಯ್ಯನವರ ವಿಶೇಷವಾಗಿ ಒಲೆಮಾದಿಗರ ಹಾಡು, ಸಾವಿರಾರು ನದಿಗಳು, ಕಪ್ಪು ಕಾಡಿನ ಹಾಡು ಈ ಸಂಕಲನಗಳ ಮೇಲೆ ದಟ್ಟವಾಗಿ ಈ ಎಲ್ಲ ಸಿದ್ಧಾಂತಗಳು ಮತ್ತು ಸಿದ್ಧಾಂತಿಗಳ ಪ್ರಭಾವ ಪ್ರೇರಣೆಗಳು ಆಗಿವೆ ಅನ್ನುವುದನ್ನು ನಾವು ಕಂಪ್ಯಾರಿಟಿವ್ ಆಗಿ ಅಧ್ಯಯನ ಮಾಡಿದ್ರೆ ಖಂಡಿತ ಗುರುತಿಸ್ಬೋದು ಅಂತ. ನಾನು ನನ್ನ ಇವತ್ತಿನ ಮಾತಿನಲ್ಲಿ ನಾವು ಚಿಕ್ಕಂದಿನಿಂದ ಕೇಳಿ ಮನನವಾಗಿ ಬಿಟ್ಟಿರುವಂಥ ಸಿದ್ಧಲಿಂಗಯ್ಯನವರ ಅದೇ ಕವಿತೆಗಳನ್ನು ಮತ್ತೆ ಉಚ್ಚರಿಸುವ ಅಥವಾ ಚಪ್ಪರಿಸುವ ಪುನರಾವರ್ತನೆ ಮಾಡುವ ಬದಲು ನಾವು ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ರೂಪಿಸಿರುವ ಅವರ ತಾತ್ವಿಕತೆ ಏನು ಅನ್ನುವ ವಿಚಾರಗಳ ಕಡೆಗೆ ನಾನು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇನೆ. ಯಾಕೆಂದರೆ ಮತ್ತೆ ಆ ಕವಿತೆಗಳ ಉದ್ಧರಣದ ಮುಖಾಂತರ ನೀವು ಅವರು ಎಷ್ಟು ಜನಪ್ರಿಯವಾದ ಕವಿ ಅಂದರೆ ತಮಗೆಲ್ಲರಿಗೂ ಅವರ ನೂರಾರು ಕವಿತೆಗಳು ಬಾಯಲ್ಲಿದೆ ಅವರ ಹೋರಾಟದ ಹಾಡುಗಳ ಮುಖಾಂತರ. ಹಾಗಾಗಿ ನಾನು ಅವುಗಳನ್ನು ಮತ್ತೆ ರಿಪೀಟ್ ಮಾಡುವ ಗೋಜಿಗೆ ಹೋಗದೆ ಸೂಚ್ಯವಾಗಿ ಕೆಲವು ಸಾಲುಗಳನ್ನಷ್ಟೇ ಉಲ್ಲೇಖಿಸಿ ನಾನು ಆ ಸಿದ್ಧಲಿಂಗಯ್ಯನವರ ಕವಿತೆಯ ಹಿಂದಿನ ತಾತ್ವಿಕತೆ ಮತ್ತು ಅದು ಕನ್ನಡ ಕಾವ್ಯದ ಮೇಲೆ ಉಂಟು ಮಾಡಿರುವ ಪ್ರಭಾವ ಪರಿಣಾಮ, ದಲಿತ ಚಳುವಳಿಯಲ್ಲಿ ಅದರ ಪಾತ್ರ ಇವುಗಳನ್ನು ಇಟ್ಕೊಂಡು ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಹಾಗಾಗಿ ಇವರು ಸಿದ್ಧಲಿಂಗಯ್ಯನವರ ಎಷ್ಟು ಕವಿತೆಗಳನ್ನು ಉಲ್ಲೇಖಿಸಬಹುದಾಗಿತ್ತು, ಕೋಟ್ ಮಾಡಬಹುದಾಗಿತ್ತು ಅಂತ ಯಾರಾದರೂ ನಿರೀಕ್ಷೆ ಮಾಡಿ ನಿರಾಸೆಯನ್ನು ಪಟ್ಕೊಂಡ್ರೆ
ಪಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನು ಇವತ್ತು ಸ್ಪಷ್ಟಪಡಿಸಿ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಹೀಗೆ ಎಡಪಂಥೀಯ ಚಿಂತನಧಾರೆಯ ಆಶಯಗಳು ಕೂಡ ಕನ್ನಡ ದಲಿತ ಕಾವ್ಯದ ಆಶಯಗಳನ್ನು ರೂಪಿಸಿವೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ಪ್ರಮುಖವಾಗಿ ಅಂಬೇಡ್ಕರ್ವಾದ, ಲೋಹ್ಯವಾದ, ಮಾರ್ಕ್ಸ್ವಾದಗಳು ನಮಗೆಲ್ಲರೂ ಗೊತ್ತಿರುವ ಹಾಗೆ ಅದು ಅಂತರ್ಗತವಾಗಿದೆ ಅನ್ನುವುದನ್ನು ತಿಳ್ಕೊಂಡೇ ನಾನು ನನ್ನ ಮುಂದಿನ ಮಾತನ್ನು ಮುಂದುವರಿಸ್ತೇನೆ. ಮುಂದಿನ ನನ್ನ ಯೋಚನೆ ಏನು ಅಂದರೆ, ಸಿದ್ಧಲಿಂಗಯ್ಯನವರ ಕಾವ್ಯ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಅಥವಾ ಚಳುವಳಿಗಳ ಚಾರಿತ್ರಿಕ ಇತಿಹಾಸದಲ್ಲಿ ಅದು ತನ್ನ ನಡೆಯನ್ನು ಹೇಗೆ ಛಾಪಿಸಿದೆ ಅನ್ನುವುದನ್ನು ನಾನು ಒಂದು ಶೀರ್ಷಿಕೆಯ ಮುಖಾಂತರ ನನ್ನ ಟಿಪ್ಪಣಿಯನ್ನು ಇಲ್ಲಿ ಪ್ರಸ್ತುತಪಡಿಸ್ತೀನಿ. ಅದೇನಪ್ಪ ಅಂತಂದರೆ, ಈ ನವ್ಯದ ದಿಕ್ಕನ್ನು ಬದಲಾಯಿಸಿದ ಸಿದ್ಧಲಿಂಗಯ್ಯನವರ ಕಾವ್ಯ ಅನ್ನುವ ಸ್ಟೇಟ್ಮೆಂಟ್ ಅದು ನಂದು. ಅದನ್ನು ನಾನು ಸ್ಪಷ್ಟೀಕರಿಸುವುದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ನೋಡಿ, 1975ರಲ್ಲಿ ಪ್ರಕಟವಾದ ಸಿದ್ಧಲಿಂಗಯ್ಯನವರ ಒಲೆಮಾದಿಗರ ಹಾಡು ನವ್ಯದ ತೀವ್ರತೆಯನ್ನು ಕಡಿಮೆ ಮಾಡ್ತು ಅಂತ ಹೇಳಬೇಕು. ಯಾಕೆಂದರೆ ಇದರಲ್ಲಿ ಈ ನವ್ಯದ ತೀವ್ರತೆಯನ್ನು ಕಡಿಮೆ ಮಾಡಿದ್ರಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಸಿದ್ಧಲಿಂಗಯ್ಯನವರ ಸಾವಿರಾರು ನದಿಗಳ ಕೃತಿಗೂ ಕೂಡ ಅಷ್ಟೇ ಪ್ರಮುಖವಾದ ಪಾತ್ರ ಇದೆ. ಯಾಕೆ ಅಂತಂದರೆ, ಈ ಎರಡು ಕೃತಿಗಳಲ್ಲಿ ದಲಿತ ಮತ್ತು ಬಂಡಾಯದ ಪ್ರಗತಿಪರವಾದ ಆಶಯಗಳಿಂದ ಕೂಡಿದ ಹಾಡಲೆಂದೇ ಬರೆದ ಕವಿತೆಗಳಾದ್ದರಿಂದ, ದಲಿತ ಮತ್ತು ಬಂಡಾಯದ ಆಶೋತ್ತರಗಳನ್ನು ಪ್ರಗತಿಪರವಾದ ನಿಲುವುಗಳನ್ನು ಇಟ್ಕೊಂಡಿದ್ದು ಬಂದು ಇವು ಹಾಡಲೆಂದೇ ಬರೆದ ಗೀತೆಗಳು. ಸಿದ್ಧಲಿಂಗಯ್ಯನವರು ಹೊಲೆಮಾದಿಗರ ಹಾಡಿನ ಮೊದಲ ನುಡಿಗಳಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಇದು ನವ್ಯದ ತಾತ್ವಿಕತೆಗೆ ವಿರುದ್ಧವಾದ ಎರಡು ನಿಲುವುಗಳು ಅನ್ನುವುದನ್ನು ನಾವು ಮೊದಲು ಸ್ಪಷ್ಟಪಡಿಸಬೇಕು. ಯಾವುದು ಅದು ನವ್ಯದ ತಾತ್ವಿಕತೆ ಅಂದರೆ, ಅದರ ಚಿಂತನಶೀಲತೆಯಿಂದ, ನವ್ಯದ ಚಿಂತನಶೀಲತೆಯಿಂದ ಮತ್ತು ಅದರ ಗದ್ಯಲಯದಿಂದ ಸಿದ್ಧಲಿಂಗಯ್ಯನವರ ಈ ಎರಡು ಕೃತಿಗಳು ಏನು ಮಾಡಿದವು ಅಂದರೆ, ಚಿಂತನಶೀಲತೆಯಿಂದ ಭಾವಪ್ರಧಾನತೆಯ ಕಡೆಗೆ ಕಾವ್ಯವನ್ನು ತಿರುಗಿಸಿದ್ದು, ನವ್ಯ ಕಾವ್ಯದ ಗದ್ಯಲಯದಿಂದ ಪದ್ಯಲಯಕ್ಕೆ ಕಾವ್ಯವನ್ನು ತಿರುಗಿಸಿದ್ದು ಸಿದ್ಧಲಿಂಗಯ್ಯನವರ ಕಾವ್ಯದ ಬಹಳ ಮುಖ್ಯವಾದ ಪ್ರಭಾವ ಮತ್ತು ಪ್ರೇರಣೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ನಾನು ಈಗಾಗಲೇ ಹೇಳಿದಾಗೆ ಇದು ಈ ಎರಡು ಕೃತಿಗಳು ಸಾಮಾಜಿಕ ಚಳುವಳಿಯ ಮುಖವಾಣಿಯ ಹಾಗೆ ಅಥವಾ ಅಜೆಂಡಾದ ಹಾಗೆ ಮೊಳಗಿದ್ದು ಕೂಡ ನವ್ಯ ಕಾವ್ಯದ ತೀವ್ರತೆಯನ್ನು ಅಥವಾ ಅಡಿಗರ ಪ್ರಭಾವವನ್ನೇ ಅದು ಕಡಿಮೆ ಮಾಡ್ತು ಅಂತ ಕೂಡ ಮಾಡೋದರಲ್ಲಿ ಎರಡು ಕೃತಿಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ವು ಅಂತ. ನಾವು ಅಡಿಗರು ಹೇಳ್ತಾರೆ, ಸಾವಯವ ಶಿಲ್ಪದ ಸಮಗ್ರೀಕರಣ ಅಂತಾರಲ್ಲ, ಕವಿತೆಯ ಶಿಲ್ಪಕ್ಕೆ ಸಂಬಂಧಪಟ್ಟ ಹಾಗೆ ಅದರ ರಾಚನಿಕತೆಗೆ ಸಂಬಂಧಪಟ್ಟ ಹಾಗೆ ಒಂದು ಕವಿತೆಯ ಶಿಲ್ಪ ಹೇಗಿರಬೇಕು, ಅದರ ಸ್ಟ್ರಕ್ಚರ್ ಹೇಗಿರಬೇಕು, ಆ ಪದ ಹೇಗಿರಬೇಕು, ರೂಪಕ ಹೇಗಿರಬೇಕು, ಛಂದಸ್ಸು ಹೇಗಿರಬೇಕು, ಲಯ ಹೇಗಿರಬೇಕು, ಅದು ಹೇಗೆ ಪರಸ್ಪರ ಹೊಂದಿಕೊಂಡಿರಬೇಕು ಅನ್ನುವ ಈ ಎಲ್ಲ ತಾತ್ವಿಕತೆಯನ್ನು ಇಟ್ಕೊಂಡು ಅಡಿಗರು ಸಾವಯವ ಶಿಲ್ಪದ ಸಮಗ್ರೀಕರಣ ಅನ್ನುವ ಒಂದು ತತ್ವವನ್ನು ಮಂಡಿಸಿದ್ರಲ್ಲ. ಅದಕ್ಕಿಂತ ಭಿನ್ನವಾಗಿ ಸಿದ್ಧಲಿಂಗಯ್ಯನವರು ಈ ಸಾವಯವ ಶಿಲ್ಪದ ಸಮಗ್ರೀಕರಣ ತತ್ವಕ್ಕೆ ವಿರುದ್ಧವಾದ ನೆಲೆಯಲ್ಲಿ ತಮ್ಮ ಕವಿತೆಯನ್ನು ಮಂಡಿಸಿದರೂ ಅದರಲ್ಲಿ ಹಾಡಿನ ಲಯವಿತ್ತು. ಹಾಗಾಗಿ ಸಿದ್ಧಲಿಂಗಯ್ಯನವರ ಯಾವುದೇ ಕವಿತೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ, ಅದರ ಒಳವಿನ್ಯಾಸವನ್ನು, ಅದರ ಅಂತರ್ಲಯವನ್ನು ಗಮನಿಸಿದರೆ ಸಿದ್ಧಲಿಂಗಯ್ಯನವರು ಹಾಗೇನು ಕನ್ನಡ ಛಂದಸ್ಸಿನ ಲಯಗಳನ್ನು ಬಲಿ ಕೊಟ್ಟಾಗಲಿ ಅಥವಾ ಬಿಟ್ಟು ಕೊಟ್ಟಾಗಲಿ ಕಾವ್ಯವನ್ನು ಬರೆದಿದ್ದಾರೆ ಅಂತ ನಮಗೇನು ಅನಿಸೋದಿಲ್ಲ. ಅದನ್ನು ನಾನು ಮುಂದುವರೆದು ತಮಗೆ ನಿದರ್ಶನಗಳ ಸಮೇತವಾಗಿ ಸ್ಪಷ್ಟಪಡಿಸ್ತೇನೆ. ಹಾಗಾಗಿ ಆ ಸಂಕಲನದ ಮುನ್ನುಡಿಯಲ್ಲೇ ಕವಿ ಹೇಳ್ತಾರಲ್ಲ, ಇದನ್ನು ಗಟ್ಟಿ ಗಂಟಲಿನಲ್ಲಿ ಧ್ವನಿ ಹೇರಿಸಿ ಸಮೂಹದ ನಡುವೆ ಆಡಲೆಂದೇ ಬರದ ಹಾಡುಗಳು, ಅದನ್ನು ಹಾಡಿದಾಗಲೇ ಅದರ ಉದ್ದೇಶ ಸ್ಪಷ್ಟವಾಗುತ್ತದೆ ಅನ್ನುವುದನ್ನು ಕವಿ ಸಿದ್ಧಲಿಂಗಯ್ಯನವರೇ ಅದರಲ್ಲಿ ಹೇಳ್ತಾರೆ. ಹಾಗಾಗಿ ನೀವು ಸುಮ್ಮನೆ ಒಲೆಮಾದಿಗರ ಹಾಡು ಪೂರ್ತಿ ಅದು ಹಾಡುಗಳ ಸಂಕಲನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದರ ಶೀರ್ಷಿಕೆಯಿಂದ ಹಿಡ್ಕೊಂಡು ನೋಡಿ, ಗಮನಿಸಿ, ಅದರಲ್ಲಿ ಒಂದು ಮೂಳೆಯ ಹಾಡು ಅಂತ ಬರುತ್ತೆ. ನಾನು ಭೂಮಿಯ ಆಳದಲ್ಲಿ ಮೂಳೆಯಾಗಿರುವ ಒಂದು ದಲಿತನ ಮೂಳೆಯ ಹಾಡು ಅದು. ನಾನು ಕೂಗ್ತೀನಿ, ನಾನು ಸಿಡಿತೀನಿ, ನಾನು ಈ ನನ್ನ ಮೇಲೆ ಇರುವ ಸೌದಗಳನ್ನು ಬೀಳಿಸ್ತೀನಿ ಅಂತ ಕೂಗುತ್ತಲ್ಲ, ಅದು ಒಂದು ಪದ, ಕ್ರಾಂತಿ ಪದ, ಭವಿಷ್ಯದ್ಗೀತೆ, ಒಂದು ದನದ ಪದ, ಇಲ್ಲೆಲ್ಲ ಗಮನಿಸಿ, ಇವೆಲ್ಲವೂ ಪದಗಳೇ. ಜೊತೆಗೆ ಅವರ ಬೇರೆ ಸಂಕಲನಗಳಲ್ಲೂ ಕೂಡ ಈ ಹಾಡಿನ ಶೀರ್ಷಿಕೆಯನ್ನು ಒತ್ತಿರುವ ಗೀತೆಗಳಿರುವುದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ಬೆಲ್ಚಿಯ ಹಾಡು, ಚೋಮನ ಮಕ್ಕಳ ಹಾಡು, ಬೆಂಗಳೂರಿನ ಹಾಡು, ದೋಣಿಯ ಹಾಡು, ಕಪ್ಪು ಕಾಡಿನ ಹಾಡು, ತಬರನ ಹಾಡು, ಕೊಳೆಗೇರಿಯ ಹಾಡು, ಗುಡಿಗೆ ಹೋಗುವವರ ಹಾಡು,
ಪಂಚನದಿಗಳ ಹಾಡು, ಚೋಮನ ನಾಟಕಕ್ಕಾಗಿ ಬರೆದ ಹಾಡುಗಳು, ಹಳ್ಳಿಯ ಹಾಡು, ಬೆಲ್ಚಿಯ ಹಾಡು. ಗಮನಿಸಿದ್ರೆ ಎಲ್ಲವೂ ಹಾಡಿನ ಶೀರ್ಷಿಕೆಯನ್ನು ಇಟ್ಟುಕೊಂಡೇ ಅವರ ಒಂದು ಚಳುವಳಿಯನ್ನು ಮುನ್ನಡೆಸುವುದಕ್ಕೆ ಬೇಕಾದಂಥ ಒಂದು ಲಯಗಾರಿಕೆ ಕ್ರಾಂತಿ ಕವಿಯೊಬ್ಬನಿಗೆ ಇರಬೇಕಾದ ಅನಿವಾರ್ಯತೆಯನ್ನು ಸೂಚಿಸುವುದರ ಜೊತೆಗೆ ಒಂದು ಹಾಡಿನ ಲಯಗಾರಿಕೆಯನ್ನು ತನ್ನ ಒಡಲಿನಲ್ಲಿ ಸಿದ್ಧಲಿಂಗಯ್ಯನವರ ಕಾವ್ಯ ಇಟ್ಟುಕೊಂಡೇ ಇದೆ ಅನ್ನುವುದನ್ನು ನಾವು ಗಮನಿಸ್ಬೋದು. ಅವೆಲ್ಲವೂ ಕೂಡ ಹಾಡಿನ ಲಯವನ್ನು ಇಟ್ಕೊಂಡೆ. ಹಾಗೆಯೇ ನೋಡಿ, ಗಮನಿಸಿ ನೀವು, ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ತತ್ತರಿಸುವಂಥ ಕಾಲಲ್ಲಿ ಕಮಲ ಮುತ್ತುವವು ಮಲದ ಹಿಂಡು ಅನ್ನುವ ಗೀತೆ ಆಗಿರ್ಬೋದು. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಪೊಲೀಸರ ಬೂಟಿಗೆ ಬಂತು ಲಾಟಿಗೆ ಬಂತು, ಬಡವರು ತಿನ್ನುವ ಇದಕ್ಕೆ ಬರಲಿಲ್ಲ ಅಂತೆಲ್ಲ ಹೇಳ್ತಾ ಆ ಕವಿತೆ ಆಗಿರ್ಬೋದು. ಹಾಗೆಯೇ ಅಂಬೇಡ್ಕರನ್ನು ಕುರಿತು ಬರೆದ ಹಾಡು ಕೂಡ ಅದು ಕೂಡ ಒಂದು ಹಾಡೆ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಆಲಕ್ಕೂ ಅಗಲಕ್ಕೂ ನಿಂತ ಆಲವೇ, ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ, ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ, ಇದೆಲ್ಲ ಆಗಿರ್ಬೋದು. ಇದು ಎಂತೆಂಥ ಅದ್ಭುತವಾದ ರೂಪಕಗಳನ್ನು ಒಳ್ಳೆ ಕುಮಾರವ್ಯಾಸನ ರೀತಿಯಲ್ಲಿ ಸಿದ್ಧಲಿಂಗಯ್ಯನವರು ಆ ಹಾಡಿನಲ್ಲಿ ಬಳಸ್ತಾರೆ. ಕಪ್ಪುಕ್ಕಿನ ಕೋಳವನ್ನು ಕಿತ್ತು ಎಸೆದ ವಜ್ರವೇ, ಮಹಾಮನೆಯ ಬಿರುಕಿನಲ್ಲಿ ಈ ಥರದ್ದೆಲ್ಲ ಉಪಮೆಗಳನ್ನ ಅವರು ಬಳಸ್ತಾರಲ್ಲ. ಹೀಗೆ ಮಳೆಯನೇಕೆ ತಾರಲಿಲ್ಲ ಮಿಂಚು ಮಾಯ ಅಷ್ಟೆಯೇ ಅನ್ನುವ ಆ ಕೊನೆಯ ಸಾಲು ಎಲ್ಲೋ ಅಂಬೇಡ್ಕರ್ ಅವರ ಆ ಸಿದ್ಧಾಂತ, ಹೋರಾಟ ಇವೆಲ್ಲವೂ ಸ್ಥಗಿತಗೊಂಡಿದೆಯೇನೋ ಅನ್ನುವ ಒಂದು ನೈರಾಶ್ಯವಾದವನ್ನು ಮಂಡಿಸ್ತಾ ಇದ್ದರೂ ಕೂಡ ಸಿದ್ಧಲಿಂಗಯ್ಯನವರ ಈ ಹಾಡು ದಲಿತರಲ್ಲಿ, ದಲಿತ ಚಳುವಳಿಯಲ್ಲಿ ಅಂಬೇಡ್ಕರ್ ವಾದವನ್ನು ಚಾಪಿಸುವುದರಲ್ಲಿ ಅಥವಾ ಸ್ಥಾಪಿಸುವುದರಲ್ಲಿ ಉಂಟು ಮಾಡಿದಂಥ ರೋಮಾಂಚನವನ್ನು ನಾವು ಖಂಡಿತ ಮರೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಅದರ ಜೊತೆಗೆ ಅವರ ಇನ್ನಿತರ ಯಾಕೆ ಇವು ಹಾಡುಗಳಿಂದ ಕೂಡಿದ ಸಂಕಲನಗಳು ಅಂದರೆ, ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ, ಭಕ್ತರಪ್ಪ ಭಕ್ತರು ನನ್ನ ಜನಗಳು, ಅದೆಲ್ಲ ಆಗಿರ್ಬೋದು. ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತ್ವಾರಣ, ಇತ್ಯಾದಿ ಇತ್ಯಾದಿ. ಇವೆಲ್ಲವೂ ಕೂಡ ಸಿದ್ಧಲಿಂಗಯ್ಯನವರ ಸಂಕಲನಗಳಲ್ಲಿ ಪ್ರಕಟವಾದ ಕಾವ್ಯ ಒಂದು ಹಾಡಿನ ಲಯದ ಕವಿತೆಗಳು ಅನ್ನೋದನ್ನು ಒಂದು ಉದಾಹರಣೆ ಕೊಡ್ತೀನಿ. ಈ ಸಾವಿರಾರು ನದಿಗಳಲ್ಲಿ ಒಂದು ಗೀತೆ, ನಿನ್ನ ಕಣ್ಣಿನ ಮಾತು ಅಂತ, 4 ಸಾಲು. ಪ್ರೀತಿ ಎಂಬುದು ಗೆಳತಿ ಮಿಂಚು ಹುಳುಗಳ ಮಾಲೆಯೇನೆ, ಪ್ರೀತಿ ಎಂಬುದು ಗೆಳತಿ ಮಿಂಚು ಹುಳುಗಳ ಮಾಲೆಯೇನೆ, ಪಾರಿವಾಳದ ಎದೆಗೆ ಗುರಿಯಿಟ್ಟು ಬಿಟ್ಟ ಬಾಣಗಳ ದಾಳಿಯೇನೆ. ಎಷ್ಟು ಸೊಗಸಾಗಿದೆ ನೋಡಿ. ಹಾಗೆಯೇ ಇನ್ನೊಂದು ಕಪ್ಪು ಕಾಡಿನ ಹಾಡಿನಲ್ಲಿ ಒಂದು ಕೋರಿಕೆ ಅನ್ನುವ ಒಂದು ಕವಿತೆ ಇದೆ. ಒಲವರಳಿದ ಆ ದಿನಗಳೇ ಹೂಗಳೇ, ಕಡಲ ತೀರಗಳೇ ಕಾಡದಿರಿ, ಬೆಳದಿಂಗಳು ತುಳುಕಾಡುವ ಹೊಳೆಗಳೇ, ಹಲವು ಬಣ್ಣಗಳೇ ಕಾಡದಿರಿ ಅನ್ನುವಂತಹ ಆ ಕವಿತೆಯ ಸಾಲಾಗಿರ್ಬೋದು. ಅದೇ ಸಂಕಲನದಲ್ಲಿ ಈ ಒಂದು ಭೂತನ ಕತೆ ಅಂತ ಒಂದು ಹಾಡಿದೆ. ಅಲೆಯುವ ಒಲೆಯಾರ ಒಲೆಯುವ ಮಾದಿಗರ, ಮಲಗಿದ ಜನಕ್ಕೆಲ್ಲ ಗುರು ಕಾಣೋ. ಯಾಕೆ ಇದನ್ನು ನಾನು ಕೋಟ್ ಮಾಡ್ತಾ ಇದ್ದೀನಿ ಅಂದರೆ, ತ್ರಿಪದಿ ಛಂದಸ್ಸಿನ ಲಯವನ್ನು ಎಷ್ಟು ಸೊಗಸಾಗಿ ಸಿದ್ಧಲಿಂಗಯ್ಯನವರು ಆಧುನಿಕ ಕನ್ನಡ ಸಂದರ್ಭದಲ್ಲಿ ಒಂದು ಕ್ರಾಂತಿ ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಬಳಸ್ತಾರೆ. ಅಲೆಯುವ ಒಲೆಯಾರ ಹೊಲೆಯುವ ಮಾದಿಗರ, ಮಲಗಿದ ಜನಕ್ಕೆಲ್ಲ ಗುರು ಕಾಣೋ, ಮಲಗಿದ ಜನಕ್ಕೆಲ್ಲ ಗುರು ಕಾಣೋ ಭೂತಪ್ಪ, ಬಡವರ ಬಾಳಿಗೆ ಶಿವ ಕಾಣೋ. ಹೀಗೆ ತ್ರಿಪದಿ ಛಂದಸ್ಸಿನ ಲಯವನ್ನು ಎಷ್ಟು ಸೊಗಸಾಗಿ ಇವರು ಬಳಸ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ, ಹಾಗೆಯೇ ಚೋಮನ ದುಡಿ ಕಾದಂಬರಿಯಲ್ಲಿ ನೀವು ಗಮನಿಸಿದಿರಿ, ಸಂಕಪ್ಪಯ್ಯನವರ ತಾಯಿ ಈ ಚೋಮನಂತಹ ವಲಯನಿಗೆ ಬೇಸಾಯ ಮಾಡುವ ಆಸೆ ಇರಬಾರ್ದು, ಅವನಿಗೆ ಭೂಮಿಯನ್ನು ಗೇಣಿಗೆ ಕೊಡೋದಕ್ಕೆ ತಿರಸ್ಕಾರ ಮಾಡಿಬಿಡ್ತಾನೆ ಅವನು, ಸಂಕಪ್ಪಯ್ಯ ತಾಯಿಯ ಮಾತನ್ನು ಕೇಳಿಕೊಂಡು. ಆ ಸಂದರ್ಭದ ಹಿನ್ನೆಲೆಯನ್ನಾಗಿಟ್ಕೊಂಡು ಸಿದ್ಧಲಿಂಗಯ್ಯನವರು ಒಂದು ಅಜ್ಜಿ ಹಾಡು ಅನ್ನುವ ಒಂದು ಕವಿತೆಯಲ್ಲಿ ಚೋಮನ ಪರವಾದ ಅಥವಾ ಒಟ್ಟು ಈ ಜಮೀನು ವಂಚಿತರಾದ, ಆಸ್ತಿ ವಂಚಿತರಾದ, ಶತಶತಮಾನಗಳಿಂದ ಬೇಸಾಯ ವಂಚಿತರಾದ ದಲಿತರ ಕನಸಿನ ಪರವಾದ ಒಂದು ಆಶಯವನ್ನು ಕಾರಂತರು ಚೋಮನ ದುಡಿಯಲ್ಲಿ ವ್ಯಕ್ತಪಡಿಸ್ತಾರಲ್ಲ, ಅದರ ಒಟ್ಟು ಆಶಯವನ್ನು ಇಟ್ಕೊಂಡು ಹೇಗೆ ಸಿದ್ಧಲಿಂಗಯ್ಯನವರು ಅದನ್ನು ಮರುರೂಪುಗೊಳಿಸ್ತಾರೆ ನೋಡಿ. ಅಜ್ಜಿಯ ಹಾಡು ಅನ್ನುವ ಸಂಕಲನದಲ್ಲಿ ಆ ಅಜ್ಜಿ ಬೇರೆ ಯಾರೂ ಅಲ್ಲ, ಅವನು ಸಂಕಪ್ಪಯ್ಯನ ತಾಯಿ. ಕಲ್ಲುಗಳೆಂದು ಕಳಸಗಳೆಲ್ಲ ಒಲೆಯರಿಗೆಂದೂ ನೆಲವಿಲ್ಲ, ಕಪ್ಪು ನಾಯಿ ಕೆಂಪಾಗುವುದಿಲ್ಲ, ಒಲೆಯರಿಗೆಂದೂ ಬೆಲೆಯಿಲ್ಲ. ಹೀಗೆನ್ನುವ ಮುದುಕಿಗೆ ಸಾವೇ ಇಲ್ಲವೇ, ಹೀಗೆನ್ನುವ ಮುದುಕಿಗೆ ಸಾವೇ ಇಲ್ಲವೇ, ಚೋಮನಿಗೆಂದೂ ನೆಲವೇ ಬೇಡವೇ,
ನೋವನ್ನು ಹುಂಡು ನೋವನ್ನು ಹೊದೆಯುವ ದಲಿತರ ಬಾಳಿಗೆ ಬೆಳಕೇ ಬೇಡವೇ ಅನ್ನುವ ಮಾತು ಕಾರಂತರ ಚೋಮನದುಡಿಯ ಸಂಕಪ್ಪಯ್ಯನ ತಾಯಿಯ ಆ ಒಂದು ಪ್ರಗತಿ ವಿರೋಧಿಯಾದ ದಲಿತ ವಿರೋಧಿಯಾದ ನಿಲುವಿಗೆ ವಿರುದ್ಧವಾಗಿ ಬರೆದಂಥ ಒಂದು ಭಾಷ್ಯದ ಹಾಗೆ ನಮಗೆ ಅದನ್ನು ನಾವು ಕಾಣ್ಬೋದು. ಹಾಗೆಯೇ ಎಂಡಕ್ಕೆ ಸಾವಿಲ್ಲವೋ ಅನ್ನುವ ಒಂದು ಕವಿತೆಯಲ್ಲಿ ಕೂಡ ನಾವು ಇದನ್ನು ಗಮನಿಸ್ಬೋದು. ಯಾವುದೋ ಫೋನ್ ಬರ್ತಾ ಇದೆ. ನೋಡಿ, ಅಲ್ಲಿ ಈ ಛಂದಸ್ಸಿನ ದೃಷ್ಟಿಯಿಂದ ಪರಿಶೀಲಿಸಿದ್ರು. ಬಹುಶಃ ಸಿದ್ಧಲಿಂಗಯ್ಯನವರ ಕವಿತೆಗಳಲ್ಲಿ ಛಂದಸ್ಸು ಅಂತ ಇಟ್ಕೊಂಡು ಯಾರೂ ಅಧ್ಯಯನ ಮಾಡಿಲ್ಲ ಅನಿಸುತ್ತೆ. ನಾನು ಕುತೂಹಲಕ್ಕೋಸ್ಕರ ಸಿದ್ಧಲಿಂಗಯ್ಯನವರ ಕವಿತೆಗಳಲ್ಲಿ ಕನ್ನಡ ಕಾವ್ಯದ ಯಾವ ಯಾವ ಛಂದಸ್ಸಿನ ಲಯಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಇದೆ ಅನ್ನೋ ಕುತೂಹಲದಿಂದ ನಾನು ಅವರ ಒಂದು 5 ಮಾತ್ರೆಯ ಲಲಿತ ಲಯದಲ್ಲಿರುವ ಒಂದು ಕವಿತೆಯನ್ನು ನೋಡಿ, ಅವರು ಎಂಡಕ್ಕೆ ಸಾವಿಲ್ಲವೋ ಅನ್ನೋ ಒಂದು ಕವಿತೆಯಲ್ಲಿ ಎಷ್ಟು ಚೆನ್ನಾಗಿ ಈ ಒಂದು 5 ಮಾತ್ರೆ ಲಲಿತ ಲಯವನ್ನು ಭೂತಾಯಿ ಸಿಗಲಿಲ್ಲ ಆ ತಾಯಿ ಸಿಕ್ಕವಳೆ, ಭೂತಾಯಿ ಸಿಗಲಿಲ್ಲ ಈ ತಾಯಿ ಸಿಕ್ಕವಳೆ, ಕಾಣಿರೋ ಆನಂದವ, ಒಂದು ಮುಡಿ ಬಂತು. ಭೂತಾಯಿ ಸಿಗಲಿಲ್ಲ ಈ ತಾಯಿ ಸಿಕ್ಕವಳೆ, ಕಾಣಿರೋ ಆನಂದವ ಅಂತ 5 ಮಾತ್ರೆ ಲಯದ ಜೊತೆಗೆ ಒಂದು ಮುಡಿಯನ್ನು ಕೂಡ ಎಷ್ಟು ಚೆನ್ನಾಗಿ ಅವರು ಬಳಸ್ತಾರೆ. ಹಾಗೆಯೇ ನೀವು ಛಂದಸ್ಸಿನಲ್ಲಿ 3-4 ಮಾತ್ರೆಯ ಮಂದಾನಿಲ ಲಯವನ್ನು ಕೂಡ ನೋಡಿರ್ತೀರಿ. ಎಂಡ ಬಾಡಿನ ಮುಂದೆ ಇನ್ನೂ ದೇವರು ಬ್ಯಾಡ, ಎಂಡ ಬಾಡಿನ ಮುಂದೆ ಇನ್ನೂ ದೇವರು ಉಂಟೆ, ಮಾಡಿರೋ ದೊಡ್ಡಬ್ಬವ. ಅದು ಕರೆಕ್ಟಾಗಿ 3-4 ಮಾತ್ರೆಯ ಆ ಒಂದು ಮಂದಾನಿಲ ಲಯವನ್ನು ಇಟ್ಕೊಂಡು ಇಷ್ಟು ಸೊಗಸಾಗಿ ಬರೀತಾರೆ. ಈಗ ಇನ್ನೊಂದು ಮುಖ್ಯವಾದ ಅಂಶವನ್ನು, ಹಾಗೆ ಕನ್ನಡ ಕಾವ್ಯ ಪರಂಪರೆಯ ಹಿರಿಯ ಕವಿಗಳ ಈ ಒಂದು ಛಂದಸ್ಸನ್ನು ಅಥವಾ ಪ್ರಭಾವ ಸಿದ್ಧಲಿಂಗಯ್ಯನವರ ಕಾವ್ಯದ ಮೇಲೆ ಆಗಿಲ್ಲವೇ? ಆಗಿದ್ದರೆ ಅವರು ಯಾವ ರೀತಿ ಅದರಿಂದ ಹೊರಗಡೆ ಬಂದರು ಅನ್ನುವ ಸಂಗತಿಗಳು ನಮ್ಗೆ ಯಾವಾಗಲೂ ಕುತೂಹಲಕರ. ಎಲ್ಲ ಕಾವ್ಯ ಪರಂಪರೆಯಲ್ಲಿಯೂ ತನ್ನ ಹಿರಿಯ ತಲೆಮಾರಿನ ಕವಿಯ ಪ್ರಭಾವದಿಂದ ಬಿಡಿಸಿಕೊಂಡು ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವುದೇ ಹೊಸ ಕಾಲದ ಪ್ರತಿಯೊಬ್ಬನ ಕವಿಯ ಒಂದು ಚಾಲೆಂಜ್ ಅಥವಾ ಸವಾಲಾಗಿರುತ್ತೆ. ಅಡಿಗರು ಈ ಚಾಲೆಂಜನ್ನು ಎದುರಿಸಿಯೇ ಬಂದಿದ್ದರು. ಅವರು ಒಂದು ಕವಿತೆ, ನನ್ನ ತನವೆಂಬ ಪನ್ನತಿಕೆ ಬರುವನಕ ನನ್ನ ಬಾಳಿದು ನರಕ, ಅನ್ಯರೊರೆದುದನೆ ಬರೆದುದನೆ ಬರೆದು ಭಿನ್ನಗಾಗಿದೆ ಮನವು ಅಂತ ಹೇಳಿದ್ರಲ್ಲ, ಆ ಥರದ ಒಂದು ಚಾಲೆಂಜನ್ನು ಸಿದ್ಧಲಿಂಗಯ್ಯನವರು ಅನುಭವಿಸಿದ್ದಾರೆ. ಸ್ವತಃ ಅಡಿಗರು ಕೂಡ ಬೇಂದ್ರೆಯವರ ಪ್ರಭಾವದಿಂದ ಬಿಡಿಸಿಕೊಳ್ಳುವುದಕ್ಕೆ ಸುಮಾರು 2 ವರ್ಷಗಳ ಕಾಲ ನಾನು ಕವಿತೆಯನ್ನು ಬರೆಯುವುದನ್ನು ನಿಲ್ಲಿಸಿಬಿಟ್ಟು ನನ್ನ ಸ್ವಂತಿಕೆಯ ಹುಡುಕಾಟದಲ್ಲಿ ತೊಡಗಿದ್ದೆ ಅನ್ನುವ ಮಾತನ್ನು ಅಡಿಗರು ಸ್ಪಷ್ಟಪಡಿಸ್ತಾರೆ. ಹಾಗಾದರೆ ಸಿದ್ಧಲಿಂಗಯ್ಯನವರು ಕನ್ನಡ ನವೋದಯ ಅಥವಾ ಆಧುನಿಕ ಕನ್ನಡ ತಮ್ಮ ಹಿರಿಯ ಪರಂಪರೆಯ ಕವಿಗಳ ಪ್ರಭಾವದಿಂದ ಬಿಡಿಸಿಕೊಂಡು ಬಗೆ ಹೇಗೆ? ತನ್ನ ಸ್ವಂತದ ಅನನ್ಯತೆಯನ್ನು, ಅಭಿವ್ಯಕ್ತಿಯನ್ನು ತಮ್ಮ ವಸ್ತು ಮತ್ತು ಅಭಿವ್ಯಕ್ತಿಯಲ್ಲಿ ಅವರು ಕಂಡುಕೊಂಡದ್ದು ಹೇಗೆ ಅನ್ನುವುದನ್ನು ನಾವು ಸ್ವಲ್ಪ ನೋಡಲೇಬೇಕು. ಯಾಕೆಂದರೆ ಈಗಾಗಲೇ ನೋಡಿ, ಕುವೆಂಪು ಮತ್ತು ಬೇಂದ್ರೆಯ ನಂತರ ಕಾವ್ಯ ರಚನೆಗೆ ತೊಡಗಿದ ಆಧುನಿಕ ಕನ್ನಡದ ಯಾವುದೇ ಕವಿ ಆ ಇಬ್ಬರು ಕವಿಗಳ ಪ್ರಭಾವದಿಂದ ಬಿಡಿಸಿಕೊಂಡು ಬರೆಯುವುದಿದೆಯಲ್ಲ, ಅದು ಅತ್ಯಂತ ಸವಾಲಿನ ಕೆಲಸ. ನಾನು ಅಡಿಗರು ಹೇಗೆ ತಡ್ಕಾಡಿದ್ರು ಬೇಂದ್ರೆಯಿಂದ ಬಿಡಿಸ್ಕೊಳ್ಳೋದಕ್ಕೆ ಅಂತ ಈಗಾಗಲೇ ಹೇಳಿದ್ನಲ್ಲ. ಹಾಗಾಗಿ ಕುವೆಂಪು ಅವರ ಕಾವ್ಯದ ದಟ್ಟವಾದ ಪ್ರಭಾವ ಸಿದ್ಧಲಿಂಗಯ್ಯನವರ ಕಾವ್ಯದ ಮೇಲೆ ಇದೆ ಅನ್ನುವುದನ್ನು ಶಕ್ತಿ ಶಾರದೆಯ ಮೇಳದಲ್ಲಿ ಈಗಾಗಲೇ DR ನಾಗರಾಜ್ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಕುವೆಂಪು ಕಾವ್ಯದ ಅನುಕರಣೆ ಇವರದ್ದು ಅಲ್ಲ, ಯಾರ್ದು? ಸಿದ್ಧಲಿಂಗಯ್ಯನವರದು ಅನ್ನುವ ಮಾತನ್ನು ನಾವು ಗಮನಿಸಬೇಕು. ನೋಡಿ, ಕುವೆಂಪು ಕಾವ್ಯ ಸಿದ್ಧಲಿಂಗಯ್ಯನವರು ಯಥಾವತ್ ಕುವೆಂಪು ಕಾವ್ಯದ ಅನುಕರಣೆಯಾಗಲಿ ಅಲ್ಲ. ಬಹುಶಃ ಕುವೆಂಪು ಅವರಿಗೆ ಕೂಡ ಸಾಧ್ಯವಾಗದೇ ಇರುವಷ್ಟು ತೀವ್ರವಾದ ವ್ಯಂಗ್ಯವನ್ನು ಸಿದ್ಧಲಿಂಗಯ್ಯನವರು ತಮ್ಮ ಕಾವ್ಯದಲ್ಲಿ ಬಳಸಿದ್ದಾರೆ. ಹಾಗೆಯೇ ಕುವೆಂಪು ಅವರಿಗೆ ಸಾಧ್ಯವಾದ, ಸಿದ್ಧಲಿಂಗಯ್ಯನವರಿಗೆ ಮಾತ್ರ ಸಾಧ್ಯವಾಗಬಹುದಾದ ಒಂದು ವಿಶಿಷ್ಟವಾದ ಶೈಲಿ ಸಿದ್ಧಲಿಂಗಯ್ಯನವರಲ್ಲಿ ಇದೆ. ಅದು ಯಾವುದಪ್ಪ ಅಂದರೆ ಅದು ಕಾಮಿಕ್ ಶೈಲಿ ಅಂತ DR ನಾಗರಾಜ್ ಅವರು ಗುರುತಿಸ್ತಾರೆ. ಏನಿದು ಕಾಮಿಕ್ ಶೈಲಿ ಅಂದರೆ? ಅದೊಂಥರ ವಿನೋದ, ವ್ಯಂಗ್ಯ ಎರಡನ್ನು ಕೂಡ ಮಿಶ್ರಣ ಮಾಡಿಕೊಂಡ ಕುವೆಂಪು ಮತ್ತು ಬೇಂದ್ರೆಗಳಿಗೆ ಸಾಧ್ಯವಾಗದೇ ಇರುವಂಥ ಒಂದು ರೀತಿಯ ಕಾಮಿಕ್ ಶೈಲಿ. ಅದವರು ದೇವರುಗಳನ್ನು, ಪುರೋಹಿತರುಗಳನ್ನು ಎಲ್ಲ ಗೇಲಿ ಮಾಡೋದಕ್ಕೆ ಕುವೆಂಪು ಬಳಸೋ ಮಾತು ಬೇರೆ, ಸಿದ್ಧಲಿಂಗಯ್ಯನವರು ಉದ್ದನೆಯ ಹಣೆಯ ಮೇಲೆ ಸೊಟ್ಟಪಟ್ಟೆಗೆ ಪಟ್ಟೆಗಳನ್ನು ಹೇಳ್ಕೊಂಡು ಪುರೋಹಿತರನ್ನೆಲ್ಲ ಗೇಲಿ ಮಾಡುವ ಒಂದು ಕವಿತೆ ಇದೆಯಲ್ಲ, ಆ ಥರದ್ದು ಕವಿತೆಗಳಿರ್ಬೋದು. ನೋಡಿ, ಕುವೆಂಪು ಅವ್ರದ್ದು ಸಂಸ್ಕೃತ ಭೂಯಿಷ್ಠವಾದ ಭಾಷೆ ಮತ್ತು
ಸಂಸ್ಕೃತವಿಲ್ಲದೆ ಇದ್ದರೆ ಅವರಿಗೆ ಕಾವ್ಯ ಬರೆಯೋಕ್ಕಾಗೋದೇ ಇಲ್ವೇನೋ ಅನ್ನುವಷ್ಟು ಸಂಸ್ಕೃತವನ್ನು ಆಧರಿಸಿರುವಂಥದ್ದು ಕುವೆಂಪು ಅವರ ಕಾವ್ಯ. ಆದರೆ ಸಿದ್ಧಲಿಂಗಯ್ಯನವರ ಕಾವ್ಯ ಇದೆಯಲ್ಲ, ಜನರ ಆಡುವ ಮಾತು ಮತ್ತು ಜನರ ಆಡು ನುಡಿಯನ್ನು ತಮ್ಮ ಕವಿತೆಯಲ್ಲಿ ಬಳಸ್ಕೊಂಡ್ರು. ಅವರೇ ಹೇಳ್ಕೊಂಡಿರೋ ಹಾಗೆ ಜನಗಳು ತಿನ್ನುವ ಅನ್ನದ ಅಗಳು ಅನ್ನೋ ಮಾತನ್ನು ಅವರು ಬಳಸ್ತಾರೆ. ಹೀಗೆ ಅನ್ನದ ಅಗುಳುವಿನ ಹಾಗೆ ಸರಾಗ ಆಡು ಮಾತಿನ ಶೈಲಿ ಇವರದು. ಕುವೆಂಪು ಅವರದು ಪಂಪರನ್ನರ ಭೀಷ್ಮ ಶೈಲಿಯಾದರೆ ಇವರದು ಅದು ಪಂಪರನ್ನರ ಭೀಷ್ಮ ಮತ್ತು ಗಾಂಭೀರ್ಯಗಳಿಂದ ಕೂಡಿದ ಶೈಲಿ ಕುವೆಂಪು ಅವ್ರದ್ದಾದರೆ, ಸಿದ್ಧಲಿಂಗಯ್ಯನವರದು ಈ ಎರಡೂ ಶೈಲಿಗಳನ್ನು ಒಳಗೊಂಡು ಯಾರಿಗೂ ಕೂಡ ಸಾಧ್ಯವಾಗದ ವ್ಯಂಗ್ಯ ಮತ್ತು ವಿನೋದಗಳಿಂದ ಕೂಡಿದ ಒಂದು ಕಾಮಿಕ್ ಶೈಲಿ ಅನ್ನೋದನ್ನು DRN ಸ್ಪಷ್ಟಪಡಿಸ್ತಾರಲ್ಲ, ಅದನ್ನು ನಾವು ಇವರ ಕವಿತೆಯಲ್ಲಿ ಸಿದ್ಧಲಿಂಗಯ್ಯನವರ ಕಾಮಿಕ್ ಶೈಲಿ ಹಲವಾರು ಕವಿತೆಗಳಲ್ಲಿ ನಾವು ಗುರುತಿಸ್ಬೋದು. ಅವರ ಮಾತಿನಲ್ಲಂತೂ ಅದು ದಟ್ಟವಾಗಿದೆ, ಅದನ್ನು ನೀವು ಗಮನಿಸಿರ್ತೀರಿ. ಹೀಗೆ ಕನ್ನಡದಲ್ಲಿ ಇನ್ನೊಂದು ವಿಚಿತ್ರವಾದ ಒಂದು ಸನ್ನಿವೇಶ ಇದೆ. ಹಾಡಲೆಂದೇ ಬರೆದ ಕವಿತೆಗಳನ್ನು, ಹಾಡುಗಳನ್ನು ಬರೆದ ಕವಿಗಳನ್ನು, ಅಥವಾ ಹಾಡುಗಳು ಕ್ಯಾಸೆಟ್ ರೂಪದಲ್ಲಿ ಬಂದ ಕವಿಗಳನ್ನು ಕ್ಯಾಸೆಟ್ ಕವಿಗಳು ಅಂತ ಬ್ರ್ಯಾಂಡ್ ಮಾಡುವ, ಅದು ಕಲಾತ್ಮಕತೆಗೆ ಹೊರತಾದದ್ದು ಅನ್ನುವ ಬ್ರ್ಯಾಂಡ್ ಮಾಡುವ ಒಂದು ಮೀಟರ್ ಅಥವಾ ಒಂದು ಪರಿಭಾವನೆ ಕನ್ನಡ ವಿಮರ್ಶೆಯಲ್ಲಿ ಇದೆ. ಬೇಂದ್ರೆಯವರ 4 ತಂತಿ ಇದೆಯಲ್ಲ, ಅತ್ಯಂತ ಚಿಂತನಶೀಲವಾದ ಆ 4 ತಂತಿಯ ಕವನಗಳು ಕನ್ನಡದ ಎಷ್ಟು ಜನ ಓದುಗರಿಗೆ ತಲುಪಿದ್ದಾರೆ. ನರಸಿಂಹಸ್ವಾಮಿಯವರ ಶಿಲಾತೆ ಮತ್ತು ತೆರೆದ ಬಾಗಿಲು ಕವಿತಾ ಸಂಕಲನಗಳು ಎಷ್ಟು ಜನಸಾಮಾನ್ಯರಿಗೆ ತಲುಪಿದ್ದಾವೆ ಅನ್ನುವ ಆತ್ಮವಿಮರ್ಶೆಯನ್ನು ಮಾಡಿಕೊಂಡ್ರೆ, ಕುವೆಂಪು ಬೇಂದ್ರೆ KSನ ಅವರ ಅತ್ಯಂತ ಜನಪ್ರಿಯವಾದ ಲಕ್ಷಾಂತರ ಜನರನ್ನು ತಲುಪಿರುವ ಅವರ ಕವಿತೆಗಳು ಹಾಡುಗಳ ಮುಖಾಂತರ ತುಂಬ ಸರಳವಾದ ಜನರ ಆಡು ಮಾತಿನಲ್ಲಿ ಬರೆದ ಕವಿತೆಗಳೇ ಅನ್ನುವುದನ್ನು ಅನುಲಕ್ಷಿಸಿದರೆ, ನಾವು ಕ್ಯಾಸೆಟ್ ಮತ್ತು ಹಾಡುಗಳ ಮುಖಾಂತರವೇ ಇವರು ಹೆಚ್ಚು ಜನಮಾನಸದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟವರು ಅನ್ನುವುದನ್ನು ಗುರುತಿಸಿದರೂ ಕೂಡ ನಾವು ಸಿದ್ಧಲಿಂಗಯ್ಯನವರ ಹಾಡುಗಳ ಮುಖಾಂತರ ಜನಮಾನಸದಲ್ಲಿ ಸ್ಥಾಪಿಸಲ್ಪಟ್ಟಂಥ ಕವಿತೆಗಳನ್ನು ಮೌಲ್ಯಮಾಪನ ಮಾಡುವ ಸಂದರ್ಭದಲ್ಲಿ ಅವರನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನುವ ಸಂದರ್ಭ ಬಂದಾಗ ಕನ್ನಡ ವಿಮರ್ಶೆ ಮೌನವಾಗಿರುವುದನ್ನು ನಾವು ಗಮನಿಸಬಹುದು. ಅದರ ಆಚೆಗೆ ಹಾಡಿನ ಮುಖಾಂತರವೇ ಒಂದು ಚಳುವಳಿಯ ಅಥವಾ ಒಂದು ಜನ ಸಮುದಾಯದ ಆಶೋತ್ತರಗಳನ್ನು ಅಥವಾ ಆತ್ಮ ಪ್ರತಿನಿಧೀಕರಣವನ್ನು ಪ್ರತಿನಿಧಿಸಿದ ಕವಿಯೊಬ್ಬನ ಕಾವ್ಯವನ್ನು ನಾವು ಮರುವಿಮರ್ಶೆಗೆ ತೊಡಗುವ ಈ ಸಂದರ್ಭದಲ್ಲಿ ಒಟ್ಟು ಕನ್ನಡ ಕಾವ್ಯ ಪರಂಪರೆಯಲ್ಲಿ ಹಾಡಿನ ಲಯದ ಕವಿಗಳಿಗೆ ನಾವು ಕೊಟ್ಟ ಸ್ಥಾನ ಏನು, ಅದರಲ್ಲಿ ಹಾಡಿನ ಲಯದಲ್ಲೇ ತಮ್ಮ ಕವಿತೆಯನ್ನು ಆಯ್ಕೆ ಮಾಡಿಕೊಂಡ ಅಥವಾ ಅಭಿವ್ಯಕ್ತಿಯ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡ ಸಿದ್ಧಲಿಂಗಯ್ಯನವರ ಕಾವ್ಯದ ಸ್ಥಾನ ಏನು ಅನ್ನುವುದನ್ನು ಈ ದೃಷ್ಟಿಯಿಂದನೂ ಕೂಡ ನಾವು ಮತ್ತೆ ಮರುವಿಮರ್ಶೆಗೆ ಒಳಪಡಿಸಬಹುದಾದಂತಹ ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೋತೇನೆ. ಹೀಗೆ ದಲಿತ ಚಳುವಳಿಯ ಅಥವಾ ದಲಿತ ಸಂಘರ್ಷ ಸಮಿತಿಯ ಪ್ರಣಾಳಿಕೆಯ ಭಾಗವಾಗಿ ಸಿದ್ಧಲಿಂಗಯ್ಯನವರ ಕಾವ್ಯ ರೂಪುಗೊಂಡಿರುವ ಕಾರಣದಿಂದಲೂ ಸಹಜವಾಗಿ ಅವರ ಕಾವ್ಯದಲ್ಲಿ ಆ ಕ್ರಾಂತಿಯ ಭಾಷೆಯಾದ ರೋಷ, ಸಿಟ್ಟು, ಆವೇಶಗಳು, ಒಂದು ಕ್ರಾಂತಿಯ ಉದ್ದೇಶಕ್ಕಾಗಿ ಒಂದು ಜನ ಸಮುದಾಯವನ್ನು ಒಟ್ಟುಗೂಡಿಸುವ ಕ್ರಾಂತಿ ಕವಿಯೊಬ್ಬನ ಕಾವ್ಯ ಸಹಜವಾಗಿ ಈ ಅಂಶಗಳನ್ನು ಒಳಗೊಂಡಿರಲೇಬೇಕಾಗುತ್ತದೆ. ಅದಕ್ಕೇ DR ನಾಗರಾಜ್ ಅವರು ಉತ್ಪ್ರೇಕ್ಷಾಲಂಕಾರ ಈ ಎಲ್ಲ ಕ್ರಾಂತಿ ಕವಿ, ಜಗತ್ತಿನ ಎಲ್ಲ ಕ್ರಾಂತಿ ಕವಿಗಳ ಈ ಕ್ರಾಂತಿಯನ್ನು ಒಳಗೊಂಡ ಹಾಡುಗಳಲ್ಲಿ, ಕವಿತೆಗಳಲ್ಲಿ, ಗೀತೆಗಳಲ್ಲಿ ಸಹಜವಾಗಿಯೇ ಉತ್ಪ್ರೇಕ್ಷಾಲಂಕಾರ ಇರುತ್ತೆ. ಆ ಎಲ್ಲ ಭಾರತೀಯ ಉತ್ಪ್ರೇಕ್ಷಾಲಂಕಾರ ಕವಿಗಳಲ್ಲಿ ನಾವು ಕಂಪ್ಯಾರಿಟಿವ್ ಆಗಿ ಓದೋದಾದರೆ DRN ಪ್ರಕಾರ ಅವನು ಏನು ಹೇಳ್ತಾರೆ, DRN ಅಂದರೆ ಉತ್ಪ್ರೇಕ್ಷಾಲಂಕಾರ ಚಕ್ರವರ್ತಿ ಅನ್ನುವ ಮಾತನ್ನು ಸಿದ್ಧಲಿಂಗಯ್ಯನವ್ರಿಗೆ ಹೇಳ್ತಾರೆ. ಇದಲ್ದಿರ ಅಂಬೇಡ್ಕರ್, ಲೋಹಿಯಾ, ಗಾಂಧಿ ಇಂತಹವರು ತಾವು ತಮ್ಮ ವೈಚಾರಿಕ ಮತ್ತು ರಾಜಕೀಯ ಸಂಕಲ್ಪಗಳ ಮುಖಾಂತರ, ಅಂಬೇಡ್ಕರ್, ಲೋಹಿಯಾ, ಗಾಂಧಿ ಇಂತಹವರು ತಮ್ಮ ವೈಚಾರಿಕ ಮತ್ತು ರಾಜಕೀಯ ಸಂಕಲ್ಪಗಳ ಮುಖಾಂತರ ಒಂದು ಜನಾಂಗವನ್ನು ಕಟ್ಟುವ, ಅವರನ್ನು ಮುನ್ನಡೆಸಲು ದಾರಿಗಳನ್ನು ಕಂಡುಕೊಂಡರೆ, ಬೇಂದ್ರೆ, ಕುವೆಂಪು, ಸಿದ್ಧಲಿಂಗಯ್ಯನಂಥ ಕವಿಗಳು ಸಾಹಿತ್ಯದ ಪ್ರತಿಭಾ ಸಂಕಲ್ಪದ ಮೂಲಕ ಕಟ್ಟಲು ಕಂಡುಕೊಂಡ ದಾರಿಗಳು ಮೇಲ್ನೋಟಕ್ಕೆ ಭಿನ್ನ ಅಂತ ತೋರಿದರೂ ಈ ಎರಡೂ ದಾರಿಗಳ
ಅಂದರೆ ಯಾರು? ಅಂಬೇಡ್ಕರ್, ಲೋಹಿಯಾ ಮತ್ತು ಗಾಂಧಿ ಹಿಡಿದ ದಾರಿಗಳು, ಮತ್ತು ಕುವೆಂಪು, ಬೇಂದ್ರೆ ಮತ್ತು ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯನವರು ಹಿಡಿದ ದಾರಿಗಳ ಆಶಯ ಒಂದೇ ಅನ್ನೋದನ್ನು ನಾವು ಮರೆಯುವ ಹಾಗೆ ಇಲ್ಲ. ಸಿದ್ಧಲಿಂಗಯ್ಯನವರು ತಮ್ಮ ಕಾವ್ಯದ ಮೂಲಕ ಕಟ್ಟಲು ಹೊರಟದ್ದು ಯಾವುದನ್ನು ಅಂದರೆ ಈ ಅವಮಾನ, ಶೋಷಣೆಗಳ ಕಾರಣಗಳಿಂದ ಆಕ್ರೋಶದಿಂದ ಕುದಿಯುತ್ತಿದ್ದ ಜನಾಂಗವೊಂದಕ್ಕೆ ಅವುಗಳಿಂದ ವಿಮುಕ್ತವಾಗಲು ಬೇಕಾಗಿದ್ದಂಥ ವರದಾರಿಗಳನ್ನು ತಮ್ಮ ಕಾವ್ಯದಲ್ಲಿ ಅವರು ಶೋಧಿಸುವ ಕೆಲಸದಲ್ಲಿ ತೊಡಗಿದ್ದರನು. ಆ ಮುಖಾಂತರ ಅವರನ್ನು ಸಂಘಟಿಸುವ, ಹೋರಾಟಕ್ಕೆ ಸಜ್ಜುಗೊಳಿಸುವ. ಅಂಬೇಡ್ಕರ್ ಪ್ರೇಣಿತವಾದ 3 ತತ್ವಗಳಿದೆ: ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಈ ಅಂಬೇಡ್ಕರ್ ತತ್ವ ಪ್ರಣಾಳಿಕೆಯನ್ನು ತಮ್ಮ ಕಾವ್ಯದಲ್ಲಿ ಶಿಕ್ಷಣ, ಸಂಘಟನೆಗಳ ಮುಖಾಂತರ ಒಟ್ಟುಗೂಡಿಸುವ ಕೆಲಸವನ್ನು, ತಮ್ಮ ಕಾವ್ಯವನ್ನು ಆ ತತ್ವಕ್ಕೆ ಪ್ರಣಾಳಿಕೆಯಾಗಿ ಒಳಗು ಮಾಡಿಕೊಳ್ಳುವ ಒಂದು ತಾತ್ವಿಕತೆಯನ್ನು ತನ್ನ ಬೆನ್ನಿಗೆ ಇಟ್ಟುಕೊಂಡೇ ಸಿದ್ಧಲಿಂಗಯ್ಯನವರು ಕವಿತಾ ರಚನೆಗೆ ತೊಡಗಿದ್ರು ಅನ್ನೋದು ಅದು ಒಂದು ಚಾರಿತ್ರಿಕ ಅಥವಾ ಕನ್ನಡ ಕಾವ್ಯ ಸಂದರ್ಭದಲ್ಲಿ ಅದು ಒಂದು ಸಾಮಾಜಿಕ ಅಗತ್ಯವಾಗಿ, ಸಾಹಿತ್ಯದ ಅಗತ್ಯವಾಗಿ ಕೂಡ ಇತ್ತು ಅನ್ನೋದನ್ನು ನಾವು ಮರೆಯುವ ಹಾಗೆ ಇಲ್ಲ. ಹೀಗೆ ಸಿದ್ಧಲಿಂಗಯ್ಯನವರು ಈ ಎಲ್ಲದಕ್ಕೂ ತಮ್ಮ ಕವಿತೆಯನ್ನೇ ಒಂದು ದಾಳವಾಗಿ ಅಥವಾ ಅಸ್ತ್ರವನ್ನಾಗಿ ಬಳಸಿದರು ಅನ್ನೋದನ್ನು ನಾವು ಮರೆಯುವ ಹಾಗೆ ಇಲ್ಲ. ಹಾಗಾದರೆ ಸಿದ್ಧಲಿಂಗಯ್ಯನವರ ಕಾವ್ಯ ಚರಿತ್ರೆಯ ಜೊತೆಗೆ ನಡೆಸಿದ ಅನುಸಂಧಾನ ಎಂಥದ್ದು ಅನ್ನುವ ಒಂದು ಪ್ರಶ್ನೆಯನ್ನು ಕೂಡ ನಾವು ಈಗ ಕೇಳಿಕೊಳ್ಳಬೇಕಾಗಿದೆ. ಸಿದ್ಧಲಿಂಗಯ್ಯನವರ ಕಾವ್ಯ ಚರಿತ್ರೆಯೊಂದಿಗೆ ನಡೆಸಿದ ಅನುಸಂಧಾನ ಎಂಥದ್ದು? ಈಗಾಗಲೇ ನಾನು ಹೇಳಿರುವ ಹಾಗೆ ಸಾಹಿತ್ಯ ಚರಿತ್ರೆಯ ಸಂದರ್ಭದಲ್ಲಿ ಅದು ಒಂದು ಕಾವ್ಯ ಚಳುವಳಿಯ ದಿಕ್ಕನ್ನು ಬದಲಾಯಿಸಿ ಒಂದು ಹೊಸ ಚಳುವಳಿಯ ಆವಿರ್ಭಾವಕ್ಕೆ ನಾಂದಿಯನ್ನು ಆಡಿತು ಅಂತ ನಾನು ಈಗಾಗಲೇ ಹೇಳಿದ್ದೀನಲ್ಲ. ಅದರ ಜೊತೆಗೆ ಅವರು ಕನ್ನಡ ಕಾವ್ಯಕ್ಕೆ ಯಾಕೆ ಸಿದ್ಧಲಿಂಗಯ್ಯನವರ ಕಾವ್ಯ ವಿಶಿಷ್ಟ ಅಂತಂದರೆ, ನೋಡಿ, ಕಂಬಾರರ ಕಾವ್ಯವನ್ನು ನೀವು ಗಮನಿಸಿ. ಕಂಬಾರರು ಮೌಖಿಕ ಪರಂಪರೆಯ ಕೆಲವೊಮ್ಮೆ ಚರಿತ್ರೆಯಲ್ಲಿ ದಾಖಲಾಗಿರುವ, ಈಗಾಗಲೇ ಚರಿತ್ರೆಯಲ್ಲಿ ಉಕ್ತವಾಗಿರುವ ವಸ್ತು ಮತ್ತು ವ್ಯಕ್ತಿಗಳನ್ನು ತಮ್ಮ ಕಾವ್ಯದಲ್ಲಿ ತರ್ತಾರೆ. ಎಚ್ ಶಿವಪ್ರಕಾಶ್ ಅವರು ಕೂಡ ಇದಕ್ಕಿಂತ ಹೊರತಾಗಿಲ್ಲ. ಅದರಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಶಿವಪ್ರಕಾಶ್ ಅವರು ಈ ಕಾಲಾತೀತವಾದ ಸಾಧುಗಳನ್ನು, ಸಂತರುಗಳನ್ನು, ಸೂಫಿಗಳನ್ನು ತಮ್ಮ ಕಾವ್ಯಕ್ಕೆ ಒಳಗು ಮಾಡಿಕೊಳ್ಳುವ ಅಥವಾ ಅನುಭಾವಿಗಳನ್ನು ತಮ್ಮ ಕಾವ್ಯ ಚರಿತ್ರೆಗೆ ಎಳಕೊಂಡು ಬರ್ತಾರೆ. ಆದರೆ ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ಬರುವ ವ್ಯಕ್ತಿಗಳಿಗೆ ಚರಿತ್ರೆಯೇ ಇಲ್ಲ. ಚರಿತ್ರೆ ಇದ್ದರೂ ಕೂಡ ಅವರಿಗೆ ಈ ಚರಿತ್ರೆಯಲ್ಲಿ ಜಾಗವೇ ಇಲ್ಲ. ಅಂತಹವರ ಚರಿತ್ರೆಯನ್ನು ಸಿದ್ಧಲಿಂಗಯ್ಯನವರು ತಮ್ಮ ಕವಿತೆಯಲ್ಲಿ ಹಾಡುತ್ತಾರೆ ಅನ್ನುವುದನ್ನು ಗಮನಿಸಬೇಕು. ಹೀಗೆ ಇಂತಹ ಚರಿತ್ರೆಯಲ್ಲಿ ಜಾಗವಿಲ್ಲದವರನ್ನು ಸಮಾಜದಲ್ಲಿ ಜಾತಿ ಮತ್ತು ವರ್ಗಗಳ ಆಧಾರದ ಮೇಲೆ ವಿಂಗಡಿಸಲಾಗಿದೆಯಲ್ಲ, ಅವರ ತೀವ್ರವಾದ ಜಾತಿಯ ಅಸಮಾನತೆಗೆ ಕ್ರೌರ್ಯಕ್ಕೆ ಸಿಕ್ಕಿ ನಲುಗಿದ್ದಾರೆ. ಸಿದ್ಧಲಿಂಗಯ್ಯನವರು ಇಂತಹವರ ನೋವಿನ, ಅವಮಾನದ, ಹಸಿವಿನ ಒಂದು ಪ್ರತಿಕಾರದ ಕಿಡಿಕಿಡಿಯಾದ ಭಾಷೆಯನ್ನು, ಚರಿತ್ರೆಯನ್ನು ಎಲ್ಲಕ್ಕೂ ಸಿದ್ಧಲಿಂಗಯ್ಯನವರು ತಮ್ಮ ಕವಿತೆಯಲ್ಲಿ ಅದನ್ನು ಕಟ್ಟುವ ಮೂಲಕ ಒಂದು ಹೊಸ ಪರಿಭಾಷೆಗೆ ಈ ಚರಿತ್ರೆ ಇಲ್ಲದ ಜನ ಕಾವ್ಯಲೋಕವನ್ನು ಪ್ರವೇಶ ಮಾಡುವ ಹಾಗೆ ಮಾಡಿದಿದೆಯಲ್ಲ, ಅದು ಮುಖ್ಯ ಅಂತ ನನಗನ್ಸುತ್ತೆ. ಹಾಗಾಗಿ ಅದುವರೆಗೂ ಸಮಾಜವನ್ನು ಗ್ರಹಿಸುವ ಮತ್ತು ಅದನ್ನು ಅಭಿವ್ಯಕ್ತಿಸುವ ಭಾಷಿಕ ಸ್ವರೂಪವನ್ನು ಸಿದ್ಧಲಿಂಗಯ್ಯನವರ ಕಾವ್ಯ ಸಂಪೂರ್ಣವಾಗಿ ಭಿನ್ನವಾಗಿಸಿತು ಅನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೇನೆ. ಸಿದ್ಧಲಿಂಗಯ್ಯನವರ ಒಲೆಮಾದಿಗರ ಹಾಡು, ಸಾವಿರಾರು ನದಿಗಳು, ಸಂಕಲನಗಳು ಈ ಚರಿತ್ರೆ ಇಲ್ಲದ ಚೆದರಿ ಹೋದವರನ್ನು ಒಂದು ಸಾಮಾಜಿಕ ಸಂಘಟನೆಯ ಅಥವಾ ಸ್ವಾಸ್ಥ್ಯದ ಹಾಗೂ ಸಬಲೀಕರಣದ ದೃಷ್ಟಿಯಿಂದ ಒಗ್ಗೂಡಿಸುವ ಸಲುವಾದ ಒಂದು ಕ್ರಾಂತಿ ಕಹಳೆಯ ಹಾಗೆ ಸಿದ್ಧಲಿಂಗಯ್ಯನವರ ಕಾವ್ಯ ಮೊಳಗಿದ್ದನ್ನು ನಾವು ಗಮನಿಸಬೇಕು. ಶತಶತಮಾನಗಳಿಂದ ಅಕ್ಷರ, ಅನ್ನ, ಅಸಮಾನತೆಗಳಿಂದ ವಂಚಿತರಾದವರಿಗೆ ಶಿಕ್ಷಣ, ಸಂಘಟನೆ, ಹೋರಾಟಗಳಿಗೆ ಆತ್ಮವಿಶ್ವಾಸವನ್ನು ತುಂಬುವ ಒಂದು ಶಕ್ತಿಯಾಗಿ ಸಿದ್ಧಲಿಂಗಯ್ಯನವರ ಕಾವ್ಯ ಮೊಳಗಿದ್ದನ್ನು ನಾವು ಗಮನಿಸಬಹುದು. ಲೋಹಿಯಾ, ಅಂಬೇಡ್ಕರ್, ಪೆರಿಯಾರ ಅಲ್ಲದೆ ಬುದ್ಧ, ಬಸವ, ಗಾಂಧಿ ತತ್ವ ಪ್ರಣಾಳಿಕೆಗಳನ್ನು, ಹಾಗೆಯೇ ಮಾನವತಾವಾದ, ಮಾರ್ಕ್ಸ್ವಾದ ಮತ್ತು ಸಮತಾವಾದದ ಆಶಯಗಳನ್ನು ಮೈಗೂಡಿಸಿಕೊಂಡು ಪ್ರಗತಿಪರವಾದ ಮತ್ತು ಪ್ರಗತಿಶೀಲವಾದ ಧೋರಣೆಗಳಿಂದಲೂ ಇದು ಪ್ರಜಾಪ್ರಭುತ್ವದ ಒಳಗೆ
ತಲೆ ಎತ್ತುವ ಸರ್ವಾಧಿಕಾರಿ ಶಕ್ತಿಗಳ ವಿರುದ್ಧದ ಒಂದು ಆಕ್ರೋಶದಿಂದಲೂ ಸಿದ್ಧಲಿಂಗಯ್ಯನವರ ಕಾವ್ಯ ಸಿಡಿಯುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ, ಸರ್ವಾಧಿಕಾರಿ ಶಕ್ತಿಗಳು ತಲೆ ಎತ್ತುವ, ಪ್ರಭುತ್ವದ ಒಳಗೇ ತಲೆ ಎತ್ತುವ, ಅದನ್ನು ಅವರು ಅಲ್ಲೇ ಕುಂತವರೇ ಅನ್ನುವ ಖಂಡಕಾವ್ಯವನ್ನು ಓದಿದವರೆಲ್ಲರೂ ನೀವು ಗಮನಿಸ್ಬೋದು. ಅವರು ಹೇಗೆ 1974-75 ಭಾರತದ ಆ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದ ರಾಜಕೀಯ ಡೋಲಾಯಮಾನ ಸ್ಥಿತಿಯನ್ನು, ಪ್ರಜಾಪ್ರಭುತ್ವದ ಒಳಗೆ ತಲೆ ಎತ್ತುತ್ತಿರುವಂತಹ ಆ ನಿರಂಕುಶ ಪ್ರಭುತ್ವದ ದರ್ಪವನ್ನು ಎಷ್ಟು ಸೊಗಸಾಗಿ ಅವರ ಖಂಡಕಾವ್ಯದಲ್ಲಿ ಬೆಳೆಸ್ತಾರೆ. ಸಿದ್ಧಲಿಂಗಯ್ಯನವರ ಆ ಖಂಡಕಾವ್ಯವನ್ನು ಓದಿದ್ರೆ ಒಂದು ಮಹಾಕಾವ್ಯವನ್ನು ಬರೆಯುವುದಕ್ಕೆ ಬೇಕಾದಂಥ ಪೂರ್ವ ಪೀಠಿಕೆ ಅಥವಾ ಪೂರ್ವ ತಯಾರಿಯ ಎಲ್ಲ ಬೀಜಗಳು ಅಲ್ಲಿ ಕಾಣಿಸ್ತಾ ಇದ್ದರು. ಯಾಕೆ ನಮ್ಮ ಸಿದ್ಧಲಿಂಗಯ್ಯನವರು ಮಹಾಕಾವ್ಯವನ್ನು ಬರೆಯಲಿಲ್ಲ ಅನ್ನುವ ಪ್ರಶ್ನೆಯನ್ನು ಇವತ್ತಿಗೂ ಕನ್ನಡ ಕವಿಗಳು ಕೇಳ್ಕೊಳ್ತಾರೆ, ವಿಮರ್ಶಕರು ಕೇಳ್ಕೊಳ್ತಾರೆ. ಕಾರಣ ನಮಗೆಲ್ಲ ಗೊತ್ತೇ ಇದೆ. ಅವರು ತಮ್ಮ ಶಕ್ತಿ ಮೀರಿ, ಸಮಯ ಮೀರಿ ನಿಭಾಯಿಸಿದ ಹಲವು 10 ಹುದ್ದೆಗಳನ್ನು ಅವರು ನಿರ್ವಹಿಸಬೇಕಾಗಿ ಬಂದಂಥ ಸಂದರ್ಭದಲ್ಲಿ ಈ ಎಲ್ಲ ಶಕ್ತಿ ದ್ರವ್ಯವನ್ನು ಅವರು ತಮ್ಮ ಸಂಘಟನೆ, ಶಿಕ್ಷಣ, ಹೋರಾಟ ಮತ್ತು ಅವರು ನಿರ್ವಹಿಸಿದಂಥ ಈ ಥರ ಬೇರೆ ಬೇರೆ ಅಲಂಕರಿಸಿದ ಬೇರೆ ಬೇರೆ ಹುದ್ದೆಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದಕ್ಕೆ ತೊಡಗಿಸಿಕೊಂಡ ಸಮಯದ ಕಾರಣದಿಂದಲೂ ಅವರಿಗೆ ಆ ಥರದ ನಾವೆಲ್ಲರೂ ನಿರೀಕ್ಷಿಸಬಹುದಾದ ಒಂದು ಮಹಾಕಾವ್ಯದ ರಚನೆ ಅವರಿಂದ ಬರೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಹೇಗೆ ರಾಜಕೀಯದ ಮಧ್ಯೆ ಬಿಡುವು ಅನ್ನುವ ಹಾಗೆ ಈ ಸಿದ್ಧಲಿಂಗಯ್ಯನವರಿಗೆ ಮತ್ತೆ ತಮ್ಮ ಈ ಸಂದರ್ಭದಲ್ಲಿ ಮಹಾಕಾವ್ಯವೊಂದಕ್ಕೆ ಬೇಕಾದಂಥ ಬೀಜಗಳು ಅವರ ಮನೋಭೂಮಿಕೆಯಲ್ಲಿ ಸಿದ್ಧವಾಗಿ ಇದ್ದೇ ಇರ್ತವೆ. ಅದನ್ನು ಖಂಡಿತ ಅವರು ಒಂದು ಮಹಾಕಾವ್ಯದ ರೂಪದಲ್ಲಿ ಹೊರಹಾಕುವ ಎಲ್ಲ ಲಕ್ಷಣಗಳು ನಮಗೆ ಖಂಡಿತ ಕಾಣಿಸ್ತವೆ ಅನ್ನೋದನ್ನು ನಾವು ಈ ಒಂದು ಅಲ್ಲೇ ಕುಂತವರ ಕಾವ್ಯದಲ್ಲಿ ಖಂಡಿತ ನಮಗೆ ಕಾಣಿಸುತ್ತೆ ಅಂತ ಅನಿಸುತ್ತೆ. ಈಗ ನಾನು ಕೆಲವು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಲೆ ಮಾದಿಗರ ಹಾಡಿನಿಂದ ಶುರುವಾಗಿ ತೀರಾ ಈಚಿನ ತನಕದ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ಈ ಶತಮಾನದ ದಲಿತರ, ಕೆಳವರ್ಗದ ಆತ್ಮಪ್ರತಿನಿಧೀಕರಣದ 3 ಪ್ರಧಾನ ಅಂಶಗಳು ಅದನ್ನು ರೂಪಿಸಿದ್ವು ಅಂತ ಹೇಳ್ತಾ ಇದ್ವಲ್ಲ, ಅದು ಏನಪ್ಪ ಅಂದರೆ ಈ ಹೊಸ ರೀತಿಯ ಪ್ರಜ್ಞಾವಂತ ದಲಿತ ತನ್ನ ಭೂತ, ವರ್ತಮಾನ, ಭವಿಷ್ಯವನ್ನು ಕಾಣುತ್ತಿದ್ದ ಕ್ರಮಗಳು ಇದೆಯಲ್ಲ, ಅದು ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ಕಾಣಿಸ್ತಾ ಇತ್ತು ಅಂತ. ಈ ಕಾರಣಕ್ಕಾಗಿಯೇ ಈ ಕವಿಯ ಕಾವ್ಯ ದಲಿತರ ಪ್ರಣಾಳಿಕೆಯಂತೆ ನಾಡಿನಾದ್ಯಂತ ಯುವ ಜನಾಂಗ ಅದನ್ನು ಗುಣಗುಣಿಸುತ್ತಿದ್ದುದು ಸಾಮಾನ್ಯವಾದ ದೃಶ್ಯ ಆಗಿತ್ತು. ಈ ಆಶಯಗಳನ್ನು ನಾವು ಈ ಮುಂದಿನ ರೀತಿಯಲ್ಲಿ ನಾನು ಸಂಗ್ರಹಿಸಿ ಹೇಳಬಹುದು ಅಂತ ತಮಗೆ ಅನಿಸುತ್ತೆ. ನೋಡಿ, ಈ ದಲಿತರಿಗೆ ಶೋಷಣೆ, ಅವಮಾನಗಳಿಂದ ಹೊರತಾದ ಒಂದು ಸಾಂಸ್ಕೃತಿಕ ಸ್ಮೃತಿಯೇ ಇಲ್ಲ ಅನ್ನೋ ಒಂದು ಗ್ರಹಿಕೆ ಇತ್ತಲ್ಲ. ದಲಿತರಿಗೆ ಶೋಷಣೆ ಮತ್ತು ದಮನಗಳಿಗೆ ಹೊರತಾದ ಒಂದು ಬೇರೆ ಸಾಂಸ್ಕೃತಿಕ ಸ್ಮೃತಿಯೇ ಇಲ್ಲ ಅನ್ನುವ ಒಂದು ಚಾರಿತ್ರಿಕವಾದ ಗ್ರಹಿಕೆ. ಇದಕ್ಕೆ ಹೊಂದಿಕೊಂಡಂತೆ ಒಂದು ಹಿಂದೂ ಧರ್ಮ ಇದೆಯಲ್ಲ, ಒಂದು ಏಕಾಕಾರಿ ರಚನೆ ಅನ್ನುವ ಒಂದು ನಿಲುವು. ಎರಡನೇದು ಆತ್ಮಾನುಕಂಪ ಮತ್ತು ಆಕ್ರೋಶಗಳ 2 ಅತಿಗಳಲ್ಲಿ ತುಯ್ದಾಡುವ ಒಂದು ಮನೋರಾಜಕೀಯ ಸ್ಥಿತಿ. ಮೂರನೆಯದು ಈ ಚರಿತ್ರೆಯ ವಿಕಾಸ ಪಥದಲ್ಲಿ ಆಧುನೀಕರಣ ಒಂದೇ ನಮ್ಮ ಬಿಡುಗಡೆಗೆ ಏಕಮಾತ್ರ ದಾರಿ ಅನ್ನುವ ದಲಿತರು ನಂಬಿಕೊಂಡಿದ್ದಂಥ ಒಂದು ಆಶಾವಾದ. ಆದ್ದರಿಂದ ಆಧುನೀಕರಣಕ್ಕಿಂತ ಹೆಚ್ಚಾಗಿ ದಲಿತರಿಗೆ ಇದ್ದಂಥ ಪರಂಪರೆಯ ಬಗೆಗಿನ ಈ ಧಗಧಗಿಸುವ ಸಿಟ್ಟಿದೆಯಲ್ಲ, ಎಲ್ಲವೂ ಕೂಡ ನಾನು ಈ ಮೇಲೆ ಉದಾಹರಿಸಿದ ಈ ಎಲ್ಲ 3 ಅಂಶಗಳು ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ಇದ್ದದ್ದರಿಂದನೇ ಹೊಸ ಜನಾಂಗದ, ಅದರಲ್ಲೂ ದಲಿತ, ಕಲಿತ, ಸಂವೇದನಾಶೀಲ ಹೊಸ ಜನಾಂಗದ ಒಂದು ಆತ್ಮಪ್ರತಿನಿಧೀಕರಣದ ಈ ಎಲ್ಲ ಅಂಶಗಳು ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ಇದ್ದದ್ದರಿಂದನೇ ಅದು ಅಷ್ಟು ದೊಡ್ಡ ಮಟ್ಟದ ಒಂದು ಪ್ರಶಂಸೆಗೆ, ಅಭಿಮಾನಕ್ಕೆ, ಚಳುವಳಿಯ ಸಂಘಟನೆಗೆ ಅದು ಕಾರಣವಾಯಿತು ಅನ್ನೋದನ್ನು ನಾವು ಗ್ರಹಿಸ್ಬೋದು. ಈ 3 ವೈಚಾರಿಕ ಆಕೃತಿಗಳು ಸಿದ್ಧಲಿಂಗಯ್ಯನವರ ಕಾವ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಅವು ದಲಿತ ಚಳುವಳಿಯನ್ನು ವ್ಯಾಪಕವಾಗಿ ಪ್ರಭಾವಿಸಿದ್ದವು. ದಲಿತ ಹೋರಾಟದ ಈ ಎಲ್ಲ ಆಶಯಗಳು ಅವರ ಕಾವ್ಯದಲ್ಲಿಯೂ ಕೂಡ ಪ್ರತಿಧ್ವನಿಸಿದ್ದವು ಅಂತ ಇದನ್ನು ನಾವು ಗಮನಿಸ್ಕೋಬೇಕು. ಈಗ ಅಂತಿಮವಾಗಿ ಸಿದ್ಧಲಿಂಗಯ್ಯನವರ ಅತ್ಯುತ್ತಮವಾದ ಸಾಧನೆ ಅಥವಾ ಅತ್ಯುತ್ತಮವಾದ ಕೊಡುಗೆ ಯಾವುದು?
ಈ ಕವಿಯೊಬ್ಬನ ಅತ್ಯುತ್ತಮವಾದ ಸಾಧನೆ ಮತ್ತು ಅತ್ಯುತ್ತಮವಾದ ಕೊಡುಗೆಯ ಅಳತೆಯ ಮಾಪನ ಏನು? ಅದು ಆತನ ಕೃತಿಗಳ ಸಂಖ್ಯೆಯನ್ನು ಅವಲಂಬಿಸಿರಬೇಕೋ ಅಥವಾ ಆತ ಬರೆದ ಕೃತಿಗಳ ಗುಣಾತ್ಮಕವಾದ ಆತನ ಕಾವ್ಯ ಉಂಟು ಮಾಡುವ ಪರಿಣಾಮವನ್ನು ಪರಿಗಣಿಸಿಯೋ ಅನ್ನುವ ಪ್ರಶ್ನೆಗಳನ್ನು ನಾವು ಜಗತ್ತಿನ ಎಲ್ಲ ಮಹಾಕವಿಗಳ ಕಾವ್ಯವನ್ನು ವಿಮರ್ಶಿಸುವ ಸಂದರ್ಭದಲ್ಲಿ ಅಥವಾ ಅದನ್ನು ಮೌಲ್ಯಮಾಪನ ಮಾಡುವ ಸಂದರ್ಭದಲ್ಲಿ ಕೇಳಿಕೊಳ್ಳುವ ಪ್ರಶ್ನೆಗಳೇ ಇವು ಆಗಿದೆ. ಹಾಗೆ ನೋಡಿದರೆ ನೋಡಿ, ದೇವನೂರರು ಬರೆದದ್ದು ಅತ್ಯಂತ ಬೆರಳೆಣಿಕೆಯ ಸಂಖ್ಯೆಯ ದೃಷ್ಟಿಯಿಂದ ಬೆರಳೆಣಿಕೆಯಂತಹ ಕೃತಿಗಳು. ಆದರೆ ಅವು ಉಂಟು ಮಾಡಿದ ಸಂಚಲನ ಹಾಗೂ ಪರಿಣಾಮ, ಗಳಿಸಿದ ಯಶಸ್ಸು, ಪಡೆದ ಕೀರ್ತಿ ಇದು ಕಡಿಮೆ ಅಲ್ಲ. ಸಂಖ್ಯೆಯ ದೃಷ್ಟಿಯಿಂದನೋ ಅದರ ಮೌಲ್ಯವನ್ನು ನಿರ್ಣಯ ಮಾಡಬೇಕಾಗಿರೋದು ಗುಣಮಟ್ಟದ ದೃಷ್ಟಿಯಿಂದನೋ. ಹಾಗಾದ್ರೆ ಕುವೆಂಪು ಅವರು ರಾಶಿ ಬರೆದ್ರಪ್ಪ. ಹಾಗಾಗಿ ರಾಶಿ ಬರೆದ ಕವಿಗಳಲ್ಲಿ ಸತ್ವ ಮತ್ತು ತಿರುಳು ಇರೋದಿಲ್ವೋ? ಕುವೆಂಪು ಬರೆದ ಎಲ್ಲವೂ ಕೂಡ ಸಾಹಿತ್ಯ ಪ್ರಕಾರದ ಎಲ್ಲ ಕೃತಿಗಳು ಎಷ್ಟು ಮೌಲಿಕವಾಗಿದ್ದವಲ್ಲ. ಹಾಗಾದರೆ ಬೆರಳೆಣಿಕೆಯಷ್ಟು ಕೃತಿಗಳನ್ನು ಬರೆದ ಸಿದ್ಧಲಿಂಗಯ್ಯನವರು, ದೇವನೂರು ಮಹಾದೇವರು, ನೂರಾರು ಸಂಖ್ಯೆಯಲ್ಲಿ ಕೃತಿಗಳನ್ನು ಬರೆದ ನಮ್ಮ ಕಾರಂತರು, ಕುವೆಂಪು ಅವರು, ಇವರ ಕೃತಿಗಳನ್ನು ಮೌಲ್ಯ ನಿರ್ಣಯ ಮಾಡುವ ಸಂದರ್ಭದಲ್ಲಿ ನಾವು ಮಾಡಬೇಕಾದಂಥ ತೀರ್ಪು ಅಥವಾ ಮೌಲ್ಯಮಾಪನ ಯಾವುದು? ನನಗನ್ಸುತ್ತೆ ಒಂದು ಜನಾಂಗದ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ತಿದ್ದುವ ಮತ್ತು ಅಭಿರುಚಿಯನ್ನು ತಿದ್ದುವ ಹಾಗೂ ಭವಿಷ್ಯತ್ತಿನ ಪೀಳಿಗೆಯ ಸಾಹಿತ್ಯದ ಐಕಾನ್ ಆಗುವ ಮಟ್ಟಕ್ಕೆ ಬೆಳೆಯುವ ಕೆಲಸವನ್ನು ಕುವೆಂಪು ಮಾಡ್ತಾರೆ. ಒಂದು ಜನಾಂಗದ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಅಭಿರುಚಿಯನ್ನು ತಿದ್ದುವ ಹಾಗೂ ಭವಿಷ್ಯತ್ತಿನ ಪೀಳಿಗೆಯ ಒಂದು ಸಾಹಿತ್ಯದ ಮಾದರಿ ಐಕಾನ್ ಆಗುವ ಮಟ್ಟಕ್ಕೆ ಕುವೆಂಪು ಬೆಳೀತಾರೆ. ಕುವೆಂಪು ಅವರ ಹಾಗೆ ಸಿದ್ಧಲಿಂಗಯ್ಯನವರು ರಾಶಿ ಬರೆಯದೇ ಇರ್ಬೋದು. ಅವರಷ್ಟು ವೈವಿಧ್ಯಮಯವಾದ ಸಾಹಿತ್ಯ ಪ್ರಕಾರ ಮತ್ತು ಪ್ರಕಾರದಲ್ಲಾಗಲಿ ಪ್ರಮಾಣದಲ್ಲಾಗಲಿ ಮಾಡದೇ ಇರ್ಬೋದು. ಹಾಗಾಗಿ ಈ ಮೌಲ್ಯಮಾಪನ ಅನ್ನೋದು ಹೋಲಿಕೆ ಮತ್ತು ಹೋಲಿಕೆಗಳ ಮುಖಾಂತರ ತೀರ್ಮಾನ ಮಾಡುವ ಸಂಗತಿ ಅಲ್ಲ ಅಂತ ಕೂಡ ಅನಿಸುತ್ತೆ. ಇದರಿಂದ ಸಿದ್ಧಲಿಂಗಯ್ಯನವರು ಕುವೆಂಪುಗಿಂತ ಕಾರಂತರಿಗಿಂತ ಕಡಿಮೆ ಪ್ರತಿಭಾವಂತರ ಅಂತ ನಾವು ಸಿದ್ಧಲಿಂಗಯ್ಯನವರನ್ನು ಖಂಡಿತ ಕರೆಯೋಕ್ಕೆ ಆಗೋದಿಲ್ಲ. ಹೀಗೆ ಚಳುವಳಿಯೊಂದರ ಸಕ್ರಿಯ ಹೋರಾಟಗಾರರಾಗಿ, ನೇತಾರರಾಗಿ ಸಿದ್ಧಲಿಂಗಯ್ಯನವರನ್ನು ನಾವು ಆ ಮಿತಿಗಳ ಜೊತೆಗೆ ಕವಿಯಾಗಿ ಅವರು ಸೃಷ್ಟಿಸಿದ ಕೃತಿಗಳು ಮತ್ತು ಸಾಧಿಸಿದ ಯಶಸ್ಸನ್ನು ಬೇರೆ ಬೇರೆ ತಕ್ಕಡಿಗಳಲ್ಲೇ ಇಟ್ಟು ಮೌಲ್ಯ ನಿರ್ಣಯ ಮಾಡುವ ಅಗತ್ಯ ಇದೆ. ಇದು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಿಮರ್ಶೆಯ ಸಂದರ್ಭದಲ್ಲಿ ಕವಿಯೊಬ್ಬನನ್ನು ಚಳುವಳಿಯ ಹೋರಾಟಗಾರರನ್ನು, ಚಳುವಳಿಯ ನೇತಾರರನ್ನು ನಾವು ಸೂಕ್ಷ್ಮವಾಗಿ ಪರಿಭಾವಿಸಬಹುದಾದಂಥ ಮಾಪನಗಳು ಅಂತ ಅನಿಸುತ್ತೆ. ಅಲ್ಲೇ ಕುಂತವರೇ ನಾನು ಹೇಳಿದ್ನಲ್ಲ, ಆ ಖಂಡಕಾವ್ಯವನ್ನು ಗಮನಿಸಿದಾಗ ಖಂಡಿತ ಆ ಥರದ ಒಂದು ಮಹಾಕಾವ್ಯವನ್ನು ಸೃಷ್ಟಿಸುವ ಅಂತಃಸತ್ವ ಸಿದ್ಧಲಿಂಗಯ್ಯನವರಿಗೆ ಇದ್ದೇ ಇದೆ. ಅದನ್ನು ಖಂಡಿತ ಅವರು ಮುಂಬರುವ ದಿನಗಳಲ್ಲಿ ಮಾಡ್ತಾರೆ ಅನ್ನುವ ನಿರೀಕ್ಷೆ ನಮಗೆ ಖಂಡಿತ ಇದೆ. ಮುಳ್ಳೂರು ನಾಗರಾಜು, ಕೆ.ಬಿ. ಸಿದ್ದಯ್ಯ, ಅರವಿಂದ ಮಾಲಗತ್ತಿ, ವಡ್ಡಗೆರೆ ನಾಗರಾಜಯ್ಯ ಮುಂತಾದ ದಲಿತ ಸಂಸ್ಕೃತಿಯ ಕವಿಗಳು ಈ ತಮ್ಮ ಸಂಸ್ಕೃತಿಯ ಚಹರೆಗಳನ್ನು ಕಾವ್ಯದಲ್ಲಿ ಬಳಸಿಕೊಂಡ ಹಾಗೆ ಸಿದ್ಧಲಿಂಗಯ್ಯನವರ ಕಾವ್ಯ ಅದನ್ನು ಒಳಗು ಮಾಡಿಕೊಂಡಿಲ್ಲ ಮತ್ತು ಅನಾವರಣ ಮಾಡಿಲ್ಲ ಅನ್ನುವ ಒಂದು ಕೂಗು ಅಥವಾ ಒಂದು ಅಪಸ್ವರ, ಒಂದು ಕೊರತೆ ಡಿ.ಆರ್. ನಾಗರಾಜ್ ಅವರು ಮೊದಲು ವಿಮರ್ಶಿಸಿದಾಗಲಿಂದ ಇವತ್ತಿನ ವಿಮರ್ಶಕರವರೆಗೂ ಈ ಒಂದು ಬೇಡಿಕೆ ಸಿದ್ಧಲಿಂಗಯ್ಯನವರ ಅಥವಾ ನಿರೀಕ್ಷೆ ಸಿದ್ಧಲಿಂಗಯ್ಯನವರ ಕಾವ್ಯದ ಬಗ್ಗೂ ಇದೆ. ಇವೆಲ್ಲವನ್ನು ಅನಾವರಣಗೊಳಿಸುವುದಕ್ಕೆ ಕಾಯುತ್ತಿರುವ ಹಾಗೆ ಅವರ ಗ್ರಾಮ ದೇವತೆ, ಊರು ಕೇರಿ, ಆತ್ಮಕಥೆಯ ಗದ್ಯ ಕಥನಗಳನ್ನು ನಾವು ಗಮನಿಸಿದರೆ ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ಕಾಣೆಯಾಗಿದ್ದಂತಹ ದಲಿತ ಸಂಸ್ಕೃತಿಯ ಒಳಚಹರೆಗಳು ಖಂಡಿತ ಅವರ ಗದ್ಯ ಬರಹಗಳಲ್ಲಿ, ಆತ್ಮಕಥೆಗಳಲ್ಲಿ, ಗ್ರಾಮ ದೇವತೆಗಳಲ್ಲಿ, ಊರು ಕೇರಿಯಲ್ಲಿ ನಮಗೆ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾಗಿ ದಲಿತ ಸಂಸ್ಕೃತಿಯ ಗೈರು ಹಾಜರಿ ಅಂತ ಡಿ.ಆರ್.ಎನ್. ಗುರುತಿಸಿದ್ದನ್ನು ಗದ್ಯದಲ್ಲಿ ಸಿದ್ಧಲಿಂಗಯ್ಯನವರು ಊರು ಕೇರಿ ಅಥವಾ ಗ್ರಾಮ ದೇವತೆಗಳು ಈ ಥರದ ಕೃತಿಗಳಲ್ಲಿ ಅವರು ಖಂಡಿತ ಮಾಡಿದ್ದಾರೆ. ಹಾಗಾಗಿ
ಸಿದ್ದಯ್ಯನವರು ಕೆ.ಬಿ. ಸಿದ್ದಯ್ಯನವರು ಕಾವ್ಯದಲ್ಲಿ ಮಾಡಿದ್ದನ್ನು, ವಡ್ಡಗೆರೆಯವರು ಇನ್ನಿತರ ಕವಿಗಳು ತಮ್ಮ ಕವಿತೆಯಲ್ಲಿ ತಂದದ್ದನ್ನು ಒಂದು ಕಾವ್ಯದಲ್ಲಿ ಒಂದು ರೂಪಕವಾಗಿ, ಒಂದು ಪ್ರತಿಮೆಯಾಗಿ ಅದನ್ನು ವಿಸ್ತಾರವಾಗಿ ವಿಸ್ತರಿಸುವ ಶಕ್ತಿ ಕವಿಯಾದ ಸಿದ್ಧಲಿಂಗಯ್ಯನವರಿಗೆ ಇಲ್ಲ ಅಂತ ಖಂಡಿತ ಅಲ್ಲ. ಅವರ ಇತ್ತೀಚೆಗೆ ಬಾಧಿಸಲ್ಪಡುತ್ತಿರುವ ಅವರ ಅನಾರೋಗ್ಯ, ಅವರು ನಿರ್ವಹಿಸಿದಂಥ ಅತ್ಯಂತ ಅಪರಿಮಿತವಾದ ಶ್ರಮ, ಶಕ್ತಿ, ಸಮಯಗಳನ್ನು ಬೇಡುವ ಹುದ್ದೆಗಳು, ಇವೆಲ್ಲದರ ಮಧ್ಯೆ ಚಳುವಳಿಗಾರರಾಗಿ, ಹೋರಾಟಗಾರನಾಗಿ, ಕವಿಯಾಗಿ ಕನ್ನಡದ ಜನಮಾನಸದಲ್ಲಿ ಸಿದ್ಧಲಿಂಗಯ್ಯನವರು ಒತ್ತಿದ ಮುದ್ರೆ ಇದೆಯಲ್ಲ, ಅದು ಯಾವುದಕ್ಕೂ ಕೊರತೆ ಇಲ್ಲ. ಅದು ಒಂದು ಮಹಾಕಾವ್ಯಕ್ಕಿಂತ ದೊಡ್ಡದಾದ ಕೊಡುಗೆಯನ್ನು ನಮಗೆ ಕೊಟ್ಟಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೀಗಾಗಿ ಅನಾವರಣಗೊಳ್ಳದೇ ಇರುವ, ಆವರಣಗೊಳ್ಳಬೇಕಾದ ಹಲವು ಸಂಗತಿಗಳು ಈ ಕವಿಯ ಅಂತರಾಳದಲ್ಲಿ ಅಥವಾ ಒಡಲಾಳದಲ್ಲಿ ಇದ್ದೇ ಇದೆ. ಅದು ಮೊಳಕೆಯಾಗಿ, ಸಸಿಯಾಗಿ, ವೃಕ್ಷವಾಗಿ ಮೈದೋರಲಿ ಅಂತ ಕನ್ನಡ ಎಲ್ಲ ಕಾವ್ಯಾಸಕ್ತರು, ರಸಿಕರು, ವಿಮರ್ಶಕರ ನಿರೀಕ್ಷೆಯ ಪ್ರತಿನಿಧಿಯಾಗಿ ನಾನೂ ಕೂಡ ಕವಿಯಾಗಿ, ಸಾಹಿತ್ಯದ ವಿದ್ಯಾರ್ಥಿಯಾಗಿ ಗುರುಗಳಿಂದ ಅದನ್ನು ನಿರೀಕ್ಷೆ ಮಾಡ್ತೇನೆ. ಹೀಗೆ ಒಬ್ಬ ಕ್ರಾಂತಿ ಕವಿಯಾಗಿ ಅವರ ಕವಿತೆ ಸಾಧಿಸಿದ ಯಶಸ್ಸನ್ನು ಕುರಿತು ಅಭಿನಂದಿಸುತ್ತಲೇ, ಸಾಮಾಜಿಕ ಬದ್ಧತೆಯುಳ್ಳ ಕವಿಯ ಕಾವ್ಯ ಖಡ್ಗವಾಗಿ, ನೋವಿಗೆ ಮಿಡಿಯುವ ಪ್ರಾಣಮಿತ್ರನೂ ಆಗಿ ಸ್ಪಂದಿಸುವ ಬಗೆ ಇದೆಯಲ್ಲ, ಅದು ಅದರ ಬಗೆಗಿನ ಪ್ರಶಂಸೆ ಮತ್ತು ಬೆರಗು ಇದ್ದೇ ಇದೆ. ಕ್ರಾಂತಿಯ ಕಹಳೆಯನ್ನು ಮೊಳಗುತ್ತಲೇ ಪ್ರೇಮದ ಸುಕೋಮಲ ಭಾವಗಳನ್ನು ಕವಿತೆಯ ಮೂಲಕ ಹರಿಯಬಿಟ್ಟ ಈ ಕವಿಯಿಂದ ಇನ್ನೂ ಅನಾವರಣ ಆಗದೆ ಉಳಿದು ಹೋದ ಹಲವು ಮಾನವ ಭಾವಗಳ ಮಹಾಕಾವ್ಯ ಹೊರಬರಲಿ ಎಂದೇ ಕನ್ನಡ ಕಾವ್ಯ ಜಗತ್ತು ಕಾಯ್ತಾ ಇದೆ. ಕವಿಯಾಗಿ ಅವರ ಜೀವಮಾನದ ಅನುಭವ ದ್ರವ್ಯವನ್ನು ಬಟ್ಟಿ ಇಳಿಸಿಕೊಂಡ ಹಾಗೆ ಮೈತಳೆಯಬಹುದಾದ ಮಹತ್ತರವಾದ ಒಂದು ಆಕಾಂಕ್ಷಿತವಾದ ಕಾವ್ಯಕೃತಿ ಮೂಡಿತು ಎನ್ನುವ ಆರೈಕೆ ಅವರ ಶಿಷ್ಯನಾದ ನನ್ನದು ಕೂಡ ಆಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ. ಹೀಗೆ ಕನ್ನಡ ಕಾವ್ಯ ಚರಿತ್ರೆಯಲ್ಲಿ ಸಿದ್ಧಲಿಂಗಯ್ಯನವರು ಕವಿಯಾಗಿ, ಹೋರಾಟಗಾರನಾಗಿ, ಚಳುವಳಿಕಾರನಾಗಿ, ಅವರು ನಿರ್ವಹಿಸಿದ ಬೇರೆ ಬೇರೆ ಹುದ್ದೆಗಳ ಬೇರೆ ಬೇರೆ ಆಯಾಮಗಳಿಂದ ಅವರ ಕಾವ್ಯ ಸಾಧಿಸಿದ ಯಶಸ್ಸು ಮತ್ತು ಮಿತಿಗಳನ್ನು ಒಟ್ಟೊಟ್ಟಿಗೆ ಪರಿಭಾವಿಸುವ ಒಂದು ಸಣ್ಣ ಪ್ರಯತ್ನವನ್ನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಬಹಳ ಪ್ರೀತಿಯಿಂದ ಮಾಡಿದ್ದೇನೆ. ನನ್ನ ಮಾತುಗಳು ಇಡೀ ಕನ್ನಡ ಕಾವ್ಯ ಅಥವಾ ವಿಮರ್ಶಾ ಪರಂಪರೆ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ಅನುಲಕ್ಷಿಸಿರುವ ಅಥವಾ ಗ್ರಹಿಸಿರುವ ಬೆಳಕಿನ ದಾರಿಯಲ್ಲಿಯೇ ನಡೆದು ನಾನು ನನ್ನ ಮಾತುಗಳನ್ನು ಜೋಡಿಸಿಕೊಂಡು ಆಡುವ ಕೆಲಸವನ್ನು ಮಾಡಿದ್ದೇನೆಯೇ ಹೊರತು ನಾನು ಕನ್ನಡ ಸಾಹಿತ್ಯದ ಅಂಥ ವಿಮರ್ಶಕನೇನಲ್ಲ. ಹಾಗಾಗಿ ಕವಿಯಾಗಿ, ಸಹೃದಯನಾಗಿ ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ನಾನು ಗ್ರಹಿಸಿಕೊಂಡ ರೀತಿಯನ್ನು, ಕನ್ನಡ ಕಾವ್ಯ ವಿಮರ್ಶೆ ಗ್ರಹಿಸಿದ ರೀತಿಯನ್ನು ನಾನು ಸ್ಪಷ್ಟಪಡಿಸುವ ಕೆಲಸವನ್ನು ನಾನು ಪ್ರೀತಿಯಿಂದ ಮಾಡಿದ್ದೇನೆ. ಹಾಗಾಗಿ ಅವರ ಕಾವ್ಯವನ್ನು ಓತಪ್ರೋತವಾಗಿ ಉದಾಹರಿಸುವ ಕೆಲಸವನ್ನು ಮಾಡದೆ, ಅವರ ಕಾವ್ಯದ ಜೊತೆಗೆ ಒಂದು ಅಂತರಂಗದ ಮಾತುಗಳನ್ನು ಆಡುವ ಕೆಲಸವನ್ನಷ್ಟೇ ನಾನು ಮಾಡಿದ್ದೇನೆ. ಪ್ರೀತಿಯಿಂದ ಕೇಳಿಸಿಕೊಂಡ ಈ ಲೈವ್ ಮುಖಾಂತರ ಪ್ರೀತಿಯನ್ನು ಕೇಳಿಸಿಕೊಂಡ ನಾಡಿನ ಎಲ್ಲ ಕಾವ್ಯಪ್ರೇಮಿಗಳಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಅವಕಾಶವನ್ನು ಮಾಡಿಕೊಟ್ಟು ಕವಿಗೆ ಸಲ್ಲಿಸಬಹುದಾದ ನಿಜವಾದ ಜನ್ಮದಿನದ ಕೊಡುಗೆ ಅಥವಾ ಗೌರವ ಇದ್ದರೆ ಈ ಥರದ್ದೇ ಅಂತ ಆ ಥರದ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟ ಸಾಧನಕೇರಿ ಸಾಹಿತ್ಯ ಪ್ರತಿಷ್ಠಾನದ ನಮ್ಮ ವತ್ಸಲ ಸುರೇಶ್ ಅನ್ನುವ ಅತ್ಯಂತ ಕಳಕಳಿಯಿಂದ ಕನ್ನಡ ಕಾವ್ಯದ ಸಾಹಿತ್ಯದ ಕೆಲಸವನ್ನು ಪರಿಚಾರಿಕೆಯನ್ನು ಮಾಡ್ತಾ ಇರುವಂಥ ಆ ಹೆಣ್ಣು ಮಗಳಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅವಕಾಶಕ್ಕಾಗಿ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.